ನಮ್ಮ ಇವತ್ತಿನ ಅಂದರೆ ಒಂದು ಕಳೆದ 100 ವರ್ಷಗಳಿಂದ ಅಂತ ಇಟ್ಕೊಳ್ಳಿ. ಕಳೆದ 100 ವರ್ಷಗಳಲ್ಲಿ ನಾವು ಕಟ್ಟಿರುವ ಮನೆಗಳು ಹೇಗಿದ್ದಾವೆ? ಬೆಂಗಳೂರಿನಲ್ಲಿ ನಾವು ಸೆಕೆ ಅಂತ ಹೇಳ್ತೇವೆ, ಬೇಸಿಗೆಯಲ್ಲಿ ಸೆಕೆ, ಚಳಿಗಾಲದಲ್ಲೂ ಸೆಕೆ ಎಲ್ಲ ಹೇಳ್ತೇವೆ. ಆದರೆ ನಾವು ಕಟ್ತಾ ಇರುವಂಥ ಮನೆಗಳು ಹೇಗಿದ್ದಾವೆ? ನಮ್ಮ ಪಾರಂಪರಿಕ ಮನೆಗಳು ಹೇಗಿತ್ತು? ನಮ್ಮ ತಾತಂದಿರು ಇದ್ದಂಥ ಮನೆಗಳು ಹೇಗಿತ್ತು? ಅಥವಾ ನಮ್ಮ ತಂದೆ ತಾಯಿ ಇದ್ದಂಥ ಮನೆಗಳು ಹೇಗಿತ್ತು? ಆ ಮನೆಗಳಲ್ಲಿ ಇದ್ದ ತಂಪು ಇವತ್ತು ನಮಗೆ ಇವತ್ತಿನ ತಾರಸಿ ಮನೆಗಳಲ್ಲಿ ಸಿಗ್ತಾ ಇದೆಯಾ, ಕಾಂಕ್ರೀಟ್ ಮನೆಗಳಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳಿದರೆ ಏನು ಉತ್ತರ? ಖಂಡಿತವಾಗಿಯೂ ಸಿಗ್ತಾ ಇಲ್ಲ. ಹಾಗಾದರೆ ನಮಗೆ ನಮ್ಮ ಪಾರಂಪರಿಕ ಮನೆಗಳನ್ನು ಕಟ್ಟುವುದಕ್ಕೆ ತಡೆ ಒಡ್ಡಿರುವವರು ಯಾರು? ಯಾರಾದರೂ ತಡೆ ಒಡ್ಡಿದ್ದಾರಾ? ನೀವು ಹೀಗೆ ಈ ಥರ ಮನೆ ಕಟ್ಟಬೇಡಿ ಅಂತ ಹೇಳಿದಾರಾ? ಅಥವಾ ಇದು ಹಳೇದು, ಇದು ಇವತ್ತಿನ ಕಾಲಕ್ಕೆ ಅನುಕೂಲವಾಗಿಲ್ಲ ಅಂತ ಹೇಳಿದಾರಾ? ಇಲ್ಲ, ಯಾರೂ ಹೇಳಿಲ್ಲ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮನ್ನು ಏನು ಮಾಡಿದೆ ಅಂದರೆ, ಇವತ್ತಿನ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇರುವವರು ಅವರು ಈ ಪಾರಂಪರಿಕ ಮನೆಗಳನ್ನು ಕಟ್ಟುವ ವಿಧಾನವನ್ನೇ ಕಲಿತಾ ಇಲ್ಲ. ಅವರು ಸಿಮೆಂಟನ್ನು ಬಳಸಿಕೊಂಡು ಅಥವಾ ಇವತ್ತಿನ ಆಧುನಿಕ ಪರಿಕರಗಳನ್ನು ಬಳಸಿಕೊಂಡು ಮನೆ ಕಟ್ಟೋದನ್ನು ಕಲಿತಾರೆ ಬಿಟ್ಟರೆ, ನಮ್ಮ ತಂದೆ ತಾಯಂದಿರು ವಾಸ ಮಾಡಿದಂತಹ ಮನೆಗಳನ್ನು ಹೇಗೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರಿಗೆ ಅಧ್ಯಯನ ಇಲ್ಲದೆ ಹೋದದ್ರಿಂದ ಆಸಕ್ತಿ ಆಗಲಿ ಯಾವುದು ಕೂಡ ಅವರಿಗೆ ಅಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಶಿಕ್ಷಣ ನಮಗೆ ಯಾವುದನ್ನು ಹೇಳಿಕೊಡ್ತಾ ಇದೆ ಅದೇ ರೀತಿಯಲ್ಲಿ ನಾವು ಮನೆಗಳನ್ನು ಕಟ್ತಾ ಇದ್ದೇವೆ, ಅದರಲ್ಲಿ ನಾವು ಇವತ್ತು ಬೇಯ್ತಾ ಇದ್ದೇವೆ. ಆ ಮನೆಗಳು 2 ವರ್ಷ ಆದಮೇಲೆ ಸೋರ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಆ ಮನೆಗಳಲ್ಲಿ ನಮಗೆ ಬೇಕಾದ ಗಾಳಿ ಬೆಳಕು ಸಿಗೋದಿಲ್ಲ, ಅಥವಾ ಒಂದು ರೀತಿಯ ವಾತಾವರಣ ಅಂದರೆ ಮನೆಗೆ ಅನುಕೂಲವಾಗುವಂಥ ವಾತಾವರಣ, ವಾಸಿಸಲಿಕ್ಕೆ ಬೇಕಾದ ವಾತಾವರಣ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ನೋಡಿ, ನಮ್ಮ ಹಿಂದಿನವರು ಒಂದು ಮನೆ ಕಟ್ತಾ ಇದ್ರು, ಈ ರೀತಿಯ ಪಾರಂಪರಿಕ ಶೈಲಿಯ ಮನೆಗಳನ್ನು ಕಟ್ತಾ ಇದ್ರು, ಮತ್ತು ಈ ಮನೆಗಳು ಪ್ರತಿಯೊಂದು ಜಾಗಕ್ಕೂ ವಿಶಿಷ್ಟವಾಗಿತ್ತು. ಕೇರಳದ ಮನೆಗಳೇ ಬೇರೆ, ಯಾಕಂದರೆ ಅವರ ಅಲ್ಲಿನ ವಾತಾವರಣಕ್ಕೆ, ಅಲ್ಲಿಯ ಹವಾಮಾನಕ್ಕೆ ಬೇಕಾದ ರೀತಿಯಲ್ಲಿ ಅವರು ಮನೆಗಳನ್ನು ಕಟ್ತಾರೆ. ಅಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ಆ ಮಳೆಯನ್ನು ತಡೆಯುವ ರೀತಿಯಲ್ಲಿ ಅವರು ಮನೆಗಳನ್ನು ಕಟ್ತಾರೆ. ನೀವು ಅದೇ ರೀತಿಯ ಮನೆಗಳನ್ನು ರಾಜಸ್ಥಾನದಲ್ಲಿ ಕಟ್ಟೋದಕ್ಕಾಗಲ್ಲ, ಅಥವಾ ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಕಟ್ಟೋದಕ್ಕಾಗಲ್ಲ. ಸೊ ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಅದರದೇ ಆದ ವಿಶೇಷ ಇದೆ. ಅವರು ಅಲ್ಲಿಯ ಸ್ಥಳೀಯ ವಸ್ತುಗಳನ್ನು ತಗೊಂಡು, ಈಗ ನಾವೇನು ಮಾಡ್ತೇವೆ, ರಾಜಸ್ಥಾನದಿಂದ ಗ್ರಾನೈಟ್ ತಗೋತೀವಿ, ಅಥವಾ ಇನ್ನೊಂದು ಯಾವುದೋ ಕಡೆಯಿಂದ ಮಾರ್ಬಲ್ ತಗೊಳ್ತೇವೆ, ಮತ್ತೊಂದು ಕಡೆಯಿಂದ ಇಟ್ಟಿಗೆ ತಗೋತೇವೆ, ಈ ರೀತಿಯ ಮನೆಗಳನ್ನು ನಾವು ಕಟ್ತಾ ಇದ್ದೇವೆ. ಆದರೆ ಪಾರಂಪರಿಕ ಮನೆಗಳನ್ನು ಅಲ್ಲಲ್ಲಿಯ ಸ್ಥಳೀಯ ವಿಶೇಷಗಳನ್ನೇ ತಗೊಂಡು ಕಟ್ತಾ ಇದ್ರು, ಅಲ್ಲಿಯ ನಾಲೆಜನ್ನು ಬಳಸಿಕೊಂಡು ಕಟ್ತಾ ಇದ್ರು. ಅವರು ಯಾರು ಇಂಜಿನಿಯರನ್ನು ಹೊರಗಡೆಯಿಂದ ಕರೆಸ್ತಾ ಇರಲಿಲ್ಲ, ಅಲ್ಲಲ್ಲಿಯ ಕಾರ್ಮಿಕರನ್ನೇ ಬಳಸಿಕೊಂಡು ಕಟ್ತಾ ಇದ್ರು, ಯಾಕಂದರೆ ಅವರಿಗೆ ಅದರ ಬಗ್ಗೆ ನಾಲೆಜ್ ಜಾಸ್ತಿ ಇರ್ತಾ ಇತ್ತು. ಹೀಗೆ ಆ ಸ್ಥಳೀಯ ಜ್ಞಾನವನ್ನು ಬಳಸಿಕೊಂಡು ಅವರು ಅಲ್ಲಿಯ ಮನೆಗಳನ್ನು ಕಟ್ತಾ ಇದ್ರು. ಈ ರೀತಿಯ ಮನೆಗಳನ್ನು ಕಟ್ಟುವುದಕ್ಕೆ ನೀವು ಅಧ್ಯಯನ ಮಾಡಿ, ಈ ರೀತಿಯ ಅಲ್ಲಿ ಏನೇನು ಬಳಸ್ತಾ ಇದ್ರು ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ, ಅವುಗಳನ್ನು ಬಳಸಿಕೊಂಡು ನೀವು ಮನೆಗಳನ್ನು ಅಥವಾ ಕಟ್ಟಡಗಳನ್ನು ಕಟ್ಟೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ. ನಾನಿಲ್ಲಿ ಸರ್ಕಾರ ಅಂತ ಏನು ಸಾಮಾನ್ಯವಾಗಿ ಬಳಸ್ತಾ ಇದ್ದೇನೆ, ಒಟ್ಟು ವ್ಯವಸ್ಥೆ, ಇವತ್ತಿನ ವ್ಯವಸ್ಥೆ ಏನು ಹೇಳ್ತಾ ಇದೆ ಅಂದರೆ, 100 ವರ್ಷಗಳ ಹಿಂದೆ ನಮ್ಮಲ್ಲಿ ಇದ್ದ ಜ್ಞಾನ ಅದು ಇತ್ತು ಅನ್ನೋದ್ರ ಬಗ್ಗೆ ನಿಮಗೆ ಅಭಿಮಾನ ಇರಲಿ, ಮಾತ್ರ ಅಲ್ಲ ಅದನ್ನು ಇವತ್ತಿನ ಕಾಲಕ್ಕೆ ಹೇಗೆ ಅದನ್ನು ಬಳಸಬಹುದು. ಅವತ್ತು ಬಳಸಿದ ಕೆಲವು ವಸ್ತುಗಳು ಇವತ್ತು ನಿಮಗೆ ಸಿಗಲಿಕ್ಕಿಲ್ಲ, ಕೆಲವು ಮರಗಳು ಸಿಗಲಿಕ್ಕಿಲ್ಲ, ಅಥವಾ ಕೆಲವು ಯಾವುದೋ ಒಂದು ಮಣ್ಣಿನ ಗುಣ ನಿಮಗೆ ಇವತ್ತು ಸಿಗಲಿಕ್ಕಿಲ್ಲ. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಹೇಗೆ ಪಡೀಬಹುದು, ಇದನ್ನು ನೀವು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ, ಅಧ್ಯಯನ ಮಾಡಿ. ಇದನ್ನು ಬಳಸಿಕೊಂಡು ನೀವು ಇವತ್ತಿನ ಗುಣಧರ್ಮಕ್ಕೆ ಅನುಗುಣವಾಗಿ ನಿಮ್ಮ ಅಧ್ಯಯನವನ್ನು, ನಿಮ್ಮ ಶಿಕ್ಷಣವನ್ನು ಹೊಂದಿಸಿಕೊಳ್ಳಿ. ಇದು ಮೂಲಭೂತವಾಗಿ IKSನ ಮುಖ್ಯ ಉದ್ದೇಶ. ಸೊ ಹಾಗಾಗಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇರಲಿ, IKS ಅಂತ ಹೇಳಿದರೆ ಕೇವಲ ನಮ್ಮ ಭಾರತೀಯರು ಅದನ್ನು ಮಾಡಿದರು, ಇದನ್ನು ಮಾಡಿದರು, ನಮ್ಮಲ್ಲಿತ್ತು, ಇದೆಲ್ಲ ಇರಲಿ, ಈ ಅಭಿಮಾನ ಇರಲಿ. ಆದರೆ ಇದರ ಜೊತೆಗೆ ಅದನ್ನು ಬಳಸಿಕೊಂಡು ನಾನು ಏನು ಮಾಡಬಹುದು ಅನ್ನುವುದೇ ಈ IKSನ ಮೂಲಭೂತವಾದ ಉದ್ದೇಶ. ಸೊ ಇದನ್ನು ನಾವು ಶಿಕ್ಷಣದಲ್ಲಿ ತರಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಎಷ್ಟೋ ವಿಷಯಗಳು ನಮಗೆ ವೆಬ್ಸೈಟ್ನಲ್ಲಿ ಸಿಗ್ತವೆ. ಹಾಗಾಗಿ ನಾನು ಭಾರತೀಯರಲ್ಲಿ ಏನಿತ್ತು, ಈಗ ಉದಾಹರಣೆಗೆ ನಾವು ಹೇಳ್ತೇವೆ ಸಂಖ್ಯಾ ಪದ್ಧತಿ ನಮ್ಮಲ್ಲಿತ್ತು, ದಾಶ್ಮಿಕ ಪದ್ಧತಿ ಇತ್ತು, 0ಯನ್ನು ನಾವು ಕಂಡುಹಿಡಿದೆವು. ಆಮೇಲೆ ಬೇರೆ ಬೇರೆ ಕಬ್ಬಿಣದ ಅದಿರನ್ನು ತೆಗೆಯುವಂಥದ್ದು, ಚಿನ್ನವನ್ನು ತೆಗೆಯುವಂಥದ್ದು, ಇದೆಲ್ಲವೂ ನಮಗೂ ಗೊತ್ತಿತ್ತು. ಜಿಂಕ್ ಅದನ್ನು ತೆಗೆಯುವಂಥದ್ದು ಗೊತ್ತಿತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾವು ಹೇಳ್ತೇವೆ. ಭಾರತದಲ್ಲಿ ಇದೆಲ್ಲ ಇತ್ತು, ನಮ್ಮಲ್ಲಿ ಪುಸ್ತಕಗಳೇ ಇದೆ, ಅದಕ್ಕೆ ರಾಷ್ಟ್ರಸ್ಥಾನದಲ್ಲೇ ಬಹಳಷ್ಟು ಪುಸ್ತಕಗಳು ಬಂದಿದೆ, ಅದು ನಮಗೆ ವೆಬ್ಸೈಟ್ಗಳಲ್ಲೂ ಸಿಗುತ್ತೆ. ನನ್ನ ಇವತ್ತಿನ ಮಾತಿನ ಉದ್ದೇಶ ಅದಲ್ಲ. ಯಾವುದೆಲ್ಲ ಇತ್ತು ಅಂತ ಹೇಳುವಂಥದ್ದು, ಪಟ್ಟಿ ಮಾಡುವಂಥದ್ದು ನನ್ನ ಇವತ್ತಿನ ಮಾತಿನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಇರುವಂಥದ್ದು, ಇದು ಯಾಕಾಯಿತು, ಈ ವಿಸ್ಮೃತಿ ಯಾಕಾಯಿತು, ನಮ್ಮಲ್ಲಿ ಇದ್ದದ್ದನ್ನು ಹೇಗೆ, ಯಾವ ರೀತಿಯಲ್ಲೆಲ್ಲ ನಾವು ಬಹಳ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಕಳೆದುಕೊಳ್ತಾ ಬಂದೆವು ಅನ್ನೋದನ್ನು ಹೇಳಿ, ಮುಂದೆ ಇದನ್ನು ಮತ್ತೆ ಹೇಗೆ ರಿವೈವ್ ಮಾಡುವಂಥದ್ದು ನಮ್ಮ ಸಂಸ್ಥೆಗಳಲ್ಲಿ ಅನ್ನುವುದು ನನ್ನ ಮಾತಿನ ಆಶಯ. ಇದಕ್ಕೆ ಬಹಳಷ್ಟು ಬೇರೆ ಬೇರೆ ಕಾರಣಗಳನ್ನು ನಾವು ಕೊಡಬಹುದು. ಮೊದಲನೇದಾಗಿ
ನಮ್ಮಲ್ಲಿ ಇದ್ದದ್ದನ್ನು ನಾವು ಕಳೆದುಕೊಂಡದ್ದು ಹೇಗೆ ಅನ್ನೋದು. ಎರಡು ರೀತಿಯ ವಸಾಹತುಶಾಹಿಗಳು ಅಥವಾ ಎರಡು ರೀತಿಯ ಆಕ್ರಮಣಗಳು ನಮ್ಮ ಮೇಲೆ ಆಗಿದೆ. ಇದು ನಾವು ಮತ್ತೆ ಮತ್ತೆ ಹೇಳಿರುವಂಥದ್ದೇ. ನಾವು ಇತಿಹಾಸದಲ್ಲಿ ಏನು ಹೇಳ್ತೇವೆ, ಇತಿಹಾಸ ಪಠ್ಯದಲ್ಲಿ ಏನು ಹೇಳ್ತೇವೆ ಅಂದರೆ 3 ವಿಭಾಗವನ್ನು ಮಾಡಿಕೊಳ್ತೇವೆ. ಇತಿಹಾಸ ಟೆಕ್ಸ್ಟ್ ಬುಕ್ ಬರೆಯುವವರು ನಿಮಗೆ ಕೆಲವರಿಗೆ ಗೊತ್ತಿದೆ. ಮುಖ್ಯವಾಗಿ 3 ಘಟ್ಟಗಳನ್ನು ಮಾಡಿಕೊಳ್ತೇವೆ. ಯಾವುದು? ಒಂದು ಪ್ರಾಚೀನ ಕಾಲ, ಆಮೇಲೆ ಮುಘಲರ ಮಧ್ಯಕಾಲೀನ ಭಾರತ, ಆಮೇಲೆ ಬ್ರಿಟಿಷರು ಬಂದ ನಂತರ ಬಂದಿರುವಂತಹ ಭಾರತ. ಈ ಪ್ರಾಚೀನ ಕಾಲದಲ್ಲಿ ನಾವು ಎಲ್ಲರನ್ನೂ ಸೇರಿಸ್ಕೊಳ್ತೇವೆ. ಎಲ್ಲ ರಾಜವಂಶಗಳು, ಮೌರ್ಯರು, ಗುಪ್ತರು, ಅಲ್ಲಿಂದ ಶುರು ಮಾಡಿ ಎಲ್ಲ ರಾಜವಂಶಗಳನ್ನು ಸೇರಿಸಿಕೊಂಡು ನಾವು ಮುಘಲರ ಆಕ್ರಮಣದ ತನಕ ಬರ್ತೇವೆ. ಆಕ್ರಮಣ ಅನ್ನೋದು ಕೂಡ ತುಂಬ ಹಾರ್ಷ ಶಬ್ದ ಆಗುತ್ತೆ ಅಂತ ಹೇಳಿ ಇದನ್ನು ಮುಘಲರ ಆಗಮನ ಅಂತಲೂ ಮಾಡ್ತಾರೆ. ಮೊಘಲರು ಬಂದ ಮೇಲೆ ನಂತರ ಏನಾಯಿತು, 200 ವರ್ಷಗಳ ಕಾಲ ಏನಾಯಿತು ಅನ್ನೋದನ್ನು 2ನೇ ಅವಧಿಯಲ್ಲಿ ಅಥವಾ 2ನೇ ಭಾಗದಲ್ಲಿ ನಮ್ಮ ಮಕ್ಕಳು ಕಲಿತಾರೆ. ಬ್ರಿಟಿಷರು ಬಂದ ಮೇಲೆ ಏನಾಯಿತು ಅನ್ನೋದನ್ನು 3ನೇ ಭಾಗದಲ್ಲಿ ಕಲಿತಾರೆ. ಇದು ಬ್ರಿಟಿಷರು ಹಾಕಿಕೊಟ್ಟ ಒಂದು ಚೌಕಟ್ಟು. ದ ಹಿಸ್ಟ್ರಿ ಆಫ್ ಏನ್ಷಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಹೇಳಿ ಒಬ್ಬ ವ್ಯಕ್ತಿ, ಅವನ ಹೆಸರು ನನಗೀಗ ತಕ್ಷಣಕ್ಕೆ ನೆನಪು ಬರ್ತಾ ಇಲ್ಲ, ಅವನು ಬಹಳ ಪ್ರಸಿದ್ಧವಾದ ಕೃತಿ ಇದು. ಇದು ನೀವು ಇಂಟರ್ನೆಟ್ಟಲ್ಲೂ ಇದರ ಸಿಗುತ್ತೆ. ಸುಮಾರು 100 ವರ್ಷಗಳ ಕಾಲ ಇದನ್ನು ನಾವು ಓದಿಸಿದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದೇ ಎಲ್ಲ ನಮ್ಮ ಎಡಪಂಥೀಯ ಚಿಂತಕರ ಬೈಬಲ್ ಅಥವಾ ಖುರಾನ್ ಅಂತ ಹೇಳ್ಬೋದು, ಇದೇ ಆಗಿದೆ. ಸೊ ಅವನು ಹಾಕಿಕೊಟ್ಟ ಆ ಒಂದು ಏನು ಚೌಕಟ್ಟಿದೆ, 3 ಇತಿಹಾಸವನ್ನು 3 ಭಾಗಗಳಾಗಿ ವಿಭಾಗಿಸಿ ಕೊಡುವಂಥದ್ದು, ಅದನ್ನು ಇವತ್ತಿಗೂ ಕೂಡ ಅದೇ ಕ್ರಮದಲ್ಲಿ ಅದೇ ಚೌಕಟ್ಟಿನ ಒಳಗೆ ನಾವು ನಮ್ಮ ಇತಿಹಾಸವನ್ನು ಕೊಡ್ತಾ ಇದ್ದೇವೆ. ಆದರೆ ಮುಖ್ಯವಾಗಿ ಸಾವರ್ಕರ್ ಹೇಳ್ತಾರೆ 2 ರೀತಿಯ ಆಕ್ರಮಣ ಆಯಿತು. ಯಾವುದು ಅಂತ ಹೇಳಿದರೆ, ಒಂದನೇದು ಇಸ್ಲಾಮಿಕ್ ಆಕ್ರಮಣ, 2ನೇದು ಕ್ರಿಶ್ಚಿಯನ್ ಆಕ್ರಮಣ ಅಥವಾ ಕ್ರೈಸ್ತರ ಆಕ್ರಮಣ. ಈ ಕ್ರೈಸ್ತರ ಆಕ್ರಮಣ ಯಾವಾಗ ಆಯಿತು ಅನ್ನೋದು ನಮಗೆ ಇತಿಹಾಸ ಹೇಳೋದಿಲ್ಲ. ಆದರೆ ಇತಿಹಾಸ ಏನು ಹೇಳುತ್ತೆ, ಬ್ರಿಟಿಷರ ಆಗಮನ ಅಂತ ಹೇಳುತ್ತೆ, ತಕ್ಕಡೆ ಹಿಡ್ಕೊಂಡು ಬಂದರು ಅಂತ. ಆದರೆ ಸಾವರ್ಕರ್ ಇದನ್ನು ಬಹಳ ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಅವರು ಹೇಳ್ತಾರೆ ಇದು ಕೂಡ ಒಂದು ಆಕ್ರಮಣ. ಯಾಕೆಂತ ಹೇಳಿದರೆ, ಇಸ್ಲಾಮಿಕ್ ಆಕ್ರಮಣದಲ್ಲಿ ನಾವು ಏನೆಲ್ಲ ಅನಾಚಾರಗಳನ್ನು, ಅನಾಹುತಗಳನ್ನು ನಾವು ನೋಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚೇ ಆಕ್ರಮಣ ಅಥವಾ ಅನಾಹುತಗಳು ಕ್ರೈಸ್ತರ ಆಕ್ರಮಣದಿಂದ ಆಗಿದೆ. ಉದಾಹರಣೆಗೆ ನಾನು ಎಲ್ಲ ತುಂಬ ವಿಸ್ತಾರವಾಗಿ ಹೇಳೋದಿಲ್ಲ, ಪುಸ್ತಕಗಳ ಅಥವಾ ಜ್ಞಾನದ ನಾಶ ಯಾವ ರೀತಿ ಆಯಿತು. ಇಸ್ಲಾಮಿಕ್ ಆಕ್ರಮಣದಲ್ಲಿ ಏನಾಯಿತು ನಮಗೆಲ್ಲ ಗೊತ್ತಿದೆ. ನೀವು ಏನು ಮಾತಾಡ್ಬೋದು, ತುಂಬ ಫ್ರೀಯಾಗಿ ಮಾತಾಡ್ಬೋದು, ಇದು ಉಪನ್ಯಾಸ ಅಲ್ಲ. ಪುಸ್ತಕಗಳನ್ನು ಸುಟ್ಟರು. ಅದಕ್ಕೆ ಒಂದು ಉದಾಹರಣೆ ನಲಂದ. ಬಕ್ತಿಯಾರ್ ಖಿಲ್ಜಿ ಅವನು ಎಲ್ಲ ಪುಸ್ತಕಗಳನ್ನು ಒಟ್ಟು ಹಾಕಿ ಸುಟ್ಟ. ಅಂದರೆ ಇಸ್ಲಾಮಿಕ್ ಆಕ್ರಮಣದಲ್ಲಿ ಪುಸ್ತಕಗಳನ್ನು ಅಥವಾ ಜ್ಞಾನ ರಾಶಿಯನ್ನು ಒಟ್ಟು ಹಾಕಿ ಸುಡಬೇಕು ಅಂತ ಹೇಳುವಂಥದ್ದು ಅದು ಮೂಲಭೂತವಾದ ಒಂದು ತತ್ವ. ಆ ಒಂದು ತತ್ವದ ಆಧಾರದಲ್ಲಿ ಅವರು ಅದನ್ನು ಸುಟ್ಟರು. ಯಾಕಂದರೆ ಕುರಾನ್ ಕೂಡ ಪೈಗಂಬರ ಸತ್ತು ಅನೇಕ ವರ್ಷಗಳ ನಂತರ ಹಲವಾರು ಕುರಾನ್ಗಳಿತ್ತು. ಇದು ನಿಮ್ಗೆ ಗೊತ್ತಿದೆಯಾ? 100 ಕುರಾನ್ಗಳಿತ್ತು. ಆ ಎಲ್ಲ ಕುರಾನ್ಗಳನ್ನು ಒಬ್ಬ ಖಲೀಫಾ ಏನು ಮಾಡ್ತಾನೆ, 3ನೇ ಖಲೀಫಾ, ಪೈಗಂಬರ್ ತೀರಿಕೊಂಡ ಮೇಲೆ 3ನೇ ರಾಜ, ಅಂದರೆ ಅವನ ವಂಶದಲ್ಲಿ ಬಂದವನು, ಅವನು ಬರುವ ಕಾಲಕ್ಕೆ 100 ಕುರಾನ್ಗಳಿತ್ತು. ಆಗ ಅವನೊಂದು ಆದೇಶ ಮಾಡ್ತಾನೆ, ಒಂದು ಕುರಾನನ್ನು ಮಾತ್ರ ಅವನು ಅಧಿಕೃತ ಮಾಡಿ ಮಿಕ್ಕಿದ್ದೆಲ್ಲವನ್ನೂ ಕೂಡ ಒಂದೇ ಒಂದು ಪ್ರತಿಯನ್ನು ಉಳಿಸದ ಹಾಗೆ ಸುಡಬೇಕು ಅಂತ. ಅದು ಮೊದಲ ಆಜ್ಞೆ. ಪುಸ್ತಕಗಳನ್ನು ಸುಡಬೇಕು ಅನ್ನುವ ಮೊದಲ ಆಜ್ಞೆ ಬಂದದ್ದು ಯಾವಾಗ ಅಂತ ಹೇಳಿದರೆ ಆವಾಗ. ಅಲ್ಲಿಂದ ನಂತರದ ಎಲ್ಲ ಅವರ ಆಕ್ರಮಣಗಳಲ್ಲಿ ಅದೊಂದು ಕಾಮನ್ ಫೀಚರ್ ಆಗಿತ್ತು. ಏನಂತ ಹೇಳಿದರೆ, ಎಲ್ಲಿಯೇ ಹೋದರೂ ಕೂಡ ಪುಸ್ತಕಗಳನ್ನು ಸುಡಬೇಕು. ಯಾಕಂದರೆ ಅವರ ಜ್ಞಾನ ಅದು ಹರಾಮ್, ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಅದನ್ನು ಸುಡಬೇಕು ಅಂತ. ಮತ್ತು ಸುಡುವುದೇ ಅವರ ಆ ಒಂದು ಆದೇಶವೇ ಇರೋದರಿಂದ ಸುಡಬೇಕು ಅಂತ ಹೇಳಿ. ಇದು ಇಸ್ಲಾಮಿಕ್ ಆಕ್ರಮಣದಲ್ಲಿ ಆಯಿತು. ಆದರೆ ಕ್ರೈಸ್ತ ಆಕ್ರಮಣ, ನಾನಿಲ್ಲಿ ಬಹಳ ಜಾಗೃತೆಯಿಂದ ಈ ಶಬ್ದಗಳನ್ನು ಬಳಸ್ತಾ ಇದ್ದೇನೆ. ಬ್ರಿಟಿಷ್ ಅಂತ ಹೇಳೋದಿಲ್ಲ ನಾನು, ಯಾಕಂದರೆ ಇತಿಹಾಸ ಬ್ರಿಟಿಷ್ ಅಂತ ಹೇಳುತ್ತೆ. ಆದರೆ ಅದು ಬೇಸಿಕಲಿ ಕ್ರೈಸ್ತ ಆಕ್ರಮಣ. ಅದರಲ್ಲಿ ಏನಾಯಿತು ಅಂದರೆ, ಪುಸ್ತಕಗಳನ್ನು ಅವರು ಕೆಲವರು ಸುಟ್ಟರು. ಪುಸ್ತಕಗಳನ್ನು ಸುಡೋದು ಅಲ್ಲೂ ಇತ್ತು. ಯಾಕೆಂದರೆ ಲ್ಯಾಟಿನ್ ಅಮೆರಿಕಾದಲ್ಲಿ ಅವರು ಹೋದಾಗ ಕಾಂಕ್ವೆಸ್ಟಿಡೋರ್ಸ್ ಅಂತ ಹೇಳ್ತೇವೆ ನಾವು, ಸ್ಪೇನ್ ದೇಶದಿಂದ ಅನೇಕ ಆಕ್ರಮಣಕಾರರು ಅಥವಾ ದಾಳಿಕೋರರು ಹೋದಾಗ ಮಾಯನ್ ಅಥವಾ ಅಜಟಿಕ್ ನಾಗರಿಕತೆಗಳ ಎಲ್ಲ ಪುಸ್ತಕಗಳನ್ನು ರಾಶಿ ಹಾಕಿ ಅವರು ಕೂಡ ಸುಟ್ಟಿದ್ದಾರೆ. ಸುಡುವಂಥ ಆಚರಣೆ ಅವರಲ್ಲೂ ಇದೆ. ಭಾರತದಲ್ಲೂ ಮಾಡಿದ್ದಾರೆ. ಪೋರ್ಚುಗೀಸರು ಅಥವಾ ಫ್ರೆಂಚರು ಬಂದಾಗ ಭಾರತದಲ್ಲೂ ಅನೇಕ ಕಡೆಗಳಲ್ಲಿ ಪುಸ್ತಕಗಳನ್ನು ಸುಡುವ ಕೆಲಸ ಆಗಿದೆ. ಆದರೆ ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಬ್ರಿಟಿಷರು ಏನು ಮಾಡಿದರು ಅಂದರೆ, ಪುಸ್ತಕಗಳನ್ನು ದೇ ಸ್ಟೋಲ್, ಅವರು ಅದನ್ನು ಕದ್ದು ತಗೊಂಡು ಹೋದರು. ಕದ್ದು ತಗೊಂಡು ಹೋಗುವಂಥದ್ದು ಒಂದು ಭಾಗ, ಅವರ ಜ್ಞಾನವನ್ನು ನಾಶ ಮಾಡುವಂಥ ಒಂದು ವಿಧಾನದ ಒಂದು ಭಾಗ. 2ನೇದು ಅದನ್ನು ಅನುವಾದ ಮಾಡಿದರು. ಅನುವಾದ ಮಾಡಿದಾಗ ನಮಗೇನು ಅನಿಸಿತು, ಇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅನಿಸಿತು. ಆದರೆ ಅನುವಾದವನ್ನು ಅವರ ಮೂಗಿನ ನೇರಕ್ಕೆ ತಕ್ಕ ಹಾಗೆ ಅವರು ಮಾಡ್ತಾ ಹೋದರು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ.
ಯಾವ ರೀತಿಯಲ್ಲಿ ತಪ್ಪು ಅನುವಾದಗಳಿಂದಾಗಿ ನಮ್ಮಲ್ಲಿ ನಂತರ ಅನೇಕ ಸಮಸ್ಯೆಗಳು ಬಂತು ಅಂತ ಹೇಳಿ. ಉದಾಹರಣೆಗೆ ಮನುಸ್ಮೃತಿ ಅನ್ನೋದೇ ಒಂದು ಸಣ್ಣ ಉದಾಹರಣೆ. ಇದನ್ನು ತಪ್ಪು ಅನುವಾದ ಮಾಡಿದವನು ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಹೇಳಿ. ಅವನು ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನಾಗಿ ಬಂದವನು. ಹಿ ವಾಸ್ ಅ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಕಲ್ಕತ್ತಾ. ಯಾಕಂದರೆ ಆಗಿನ ಕಾಲದಲ್ಲಿ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿಯಾಗಿತ್ತು. ಅವನು ಮಾಡಿದ ಒಂದು ಅನುವಾದ ಮತ್ತು ಅದರಲ್ಲಿ ಬಳಸಿದ ಅನೇಕ ತಪ್ಪು ಪರಿಕಲ್ಪನೆಗಳು, ಅದು ಆಮೇಲೆ ಏನಾಯಿತು ನೋಡಿ, ಅವರು ಯಾವ್ಯಾವ ರೀತಿಯಲ್ಲಿ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡ್ತಾ ಹೋದರು ಅಂತ ಹೇಳಿದರೆ, ಅವನು ಮಾಡಿದ ತಪ್ಪು ಅನುವಾದವನ್ನು 4 ಜನ ಮತ್ತೆ ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಮೋನಿಯರ್ ವಿಲಿಯಮ್ಸ್ ಅಂತ ನಾವಿವತ್ತು ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳ್ತೇವೆ, ಸಂಸ್ಕೃತ ಇಂಗ್ಲೀಷ್ ಡಿಕ್ಷನರಿಯನ್ನು ಬರೆದವನು. ಅವನು ಕೂಡ ಅಲ್ಲಿ ಮನುಸ್ಮೃತಿಯನ್ನು ವಿಲಿಯಂ ಜೋನ್ಸ್ ಜೂನಿಯರ್ ಯಾವ ರೀತಿ ಅನುವಾದ ಮಾಡಿದ ಅದಕ್ಕೆ ತಕ್ಕ ಹಾಗೆ ಅವನು ಅರ್ಥಗಳನ್ನು ಕೂಡ ಕೊಡ್ತಾ ಹೋದ. ಅಂದರೆ ತಪ್ಪು ದಾರಿಯಲ್ಲಿ ಹೋಗುವವರು ಯಾರೂ ಕೂಡ ಅದರ ಬಗ್ಗೆ ಗೊತ್ತಾಗಿ ನಾವು ತಪ್ಪು ದಾರಿಯಲ್ಲಿ ಇದ್ದೇವೆ ಅಂತ ಗೊತ್ತಾಗಿ ಸರಿಪಡಿಸಿಕೊಳ್ಳಬಾರದು ಅನ್ನುವ ರೀತಿಯಲ್ಲಿ ಒಬ್ಬ ಡಿಕ್ಷನರಿ ಬರೆಯುವವನು ಕೂಡ ತಪ್ಪು ಅರ್ಥಗಳನ್ನು ಕೊಡುವ ಡಿಕ್ಷನರಿಯನ್ನು ಬರೆದ. ಈ ರೀತಿ ಅನೇಕ ವ್ಯಕ್ತಿಗಳು ಸೇರಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ತಪ್ಪು ಅನುವಾದಗಳನ್ನು ಅಥವಾ ತಪ್ಪು ಪರಿಕಲ್ಪನೆಗಳನ್ನು ದಾಟಿಸುವಂಥ ಕೆಲಸವನ್ನು ಮಾಡಿದರು. ಮೂರನೇದಾಗಿ ಅವರ ಮುಂದಿನ ವಂಶಜರು ರೋಮಿಲಾ ಥಾಪರ್ ಮೊದಲಾದವರು ಪಠ್ಯಪುಸ್ತಕಗಳನ್ನು ಬರೆಯುವ ಮೂಲಕ ಭಾರತದಲ್ಲಿ ಆ ತಪ್ಪು ಮತ್ತಷ್ಟು ಮಕ್ಕಳ ಮನಸ್ಸಿನಲ್ಲಿ ಬೇರೂರುವ ಹಾಗೆ ಮಾಡಿದರು. ಅಂದರೆ ಇಸ್ಲಾಮಿಕ್ ಆಕ್ರಮಣ ನಮ್ಮಲ್ಲಿ ಏನು ಪುಸ್ತಕಗಳನ್ನು ಸುಡುವ ಮೂಲಕ ಜ್ಞಾನವನ್ನು ನಾಶ ಮಾಡಿತೋ, ಅದೇ ರೀತಿಯ ನಾಶವನ್ನು, ಜ್ಞಾನ ನಾಶವನ್ನು ಕ್ರೈಸ್ತ ಆಕ್ರಮಣ ಯಾವ ರೀತಿ ಮಾಡಿತು ಅಂದರೆ ಪುಸ್ತಕಗಳನ್ನು ಕದಿಯುವ ಮೂಲಕ, ಅದರಲ್ಲಿರೋ ಜ್ಞಾನವನ್ನು ಪಡೆಯುವ ಮೂಲಕ ಮತ್ತು ಅದರಲ್ಲಿರುವ ವಿಚಾರಗಳನ್ನು ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನು ಕೀಳರಿಮೆಗೆ ತಳ್ಳುವ ಮೂಲಕ, ಇದೆಲ್ಲ ಮಾಡುವ ಮೂಲಕ ಅದನ್ನು ಮಾಡಿತು. ನಿಮಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಕೀಳರಿಮೆ ಯಾಕೆ ಬಂತು ಅಂತ ಹೇಳುವುದಾದರೆ, ನಮ್ಮ NCERT ಟೆಕ್ಸ್ಟ್ ಬುಕ್ಕಿನಲ್ಲಿ ನಾನು ಒಂದೊಂದೇ ಉದಾಹರಣೆಗಳನ್ನು ಅಲ್ಲಲ್ಲಿ ತೆಗೆದುಕೊಳ್ತೇನೆ ಅಷ್ಟೇ. 7ನೇ ತರಗತಿಯಲ್ಲಿ ಒಂದು ಪಾಠ ಇದೆ ಸೋಷಿಯಲ್ ಸ್ಟಡೀಸಲ್ಲಿ. ಅಲ್ಲಿ ಅವ್ರೇನು ಹೇಳ್ತಾರೆ, ಏನು ಇತಿಹಾಸ ಪರಿಚಯ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಥವಾ ಸೋಷಿಯಲ್ ಸ್ಟಡೀಸ್ ಅಂತ ಏನೋ ಇರಬೇಕು, ಮೊದಲ ಪಾಠ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ನಕಾಶೆ ಬರೆಯುವಂಥದ್ದು ಎಲ್ಲಿ ಶುರುವಾಯಿತು? 16ನೇ ಶತಮಾನದಲ್ಲಿ ಶುರುವಾಯಿತು. ಯಾರು ಮಾಡಿದ ಅದನ್ನು? ಅವನೊಬ್ಬ ಪೋರ್ಚುಗಲ್ನ ರಾಜ ಅವನು ಮಾಡಿದ. ಅವನೊಂದು ಶಾಲೆನ ತೆರೆದ. ಆ ಶಾಲೆಯಲ್ಲಿ ಬಾರ್ತೊಲೊಮಿಯೋ ಡಯಾಸ್ ಅವನು ಅಧ್ಯಾಪಕನಾಗಿದ್ದ. ಆಮೇಲೆ ವಾಸ್ಕೋ ಡ ಗಾಮ ಅಲ್ಲಿ ಕಲಿತ, 3 ವರ್ಷ ಅಲ್ಲಿ ಅಧ್ಯಯನ ಮಾಡಿದ. ಅಲ್ಲಿ ಅವರಿಗೆ ಇಡೀ ಜಗತ್ತಿನ ಭೂಪಟವನ್ನು ಬರೆಯುವಂಥ ಕ್ರಮವನ್ನು ಹೇಳಿಕೊಟ್ರು. ಅಲ್ಲಿಂದ ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಇಷ್ಟು ಹೇಳುವಷ್ಟರಲ್ಲಿ 100 ತಪ್ಪುಗಳಾಗೋಗಿದೆ. ಅಂದರೆ 100 ಸುಳ್ಳುಗಳನ್ನು ನಾವು ಹೇಳಿದ್ದೀವಿ. ಮೊದಲನೇದಾಗಿ ನಕಾಶೆ ಬರೆಯುವಂಥದ್ದು ಅಲ್ಲಿಂದಲೇ ಶುರುವಾಯಿತು, ಯುರೋಪಿನಿಂದ ಶುರುವಾಯಿತು ಅನ್ನೋದು ತಪ್ಪು ಕಲ್ಪನೆ. ಯಾಕಂದರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರವರ ನಕಾಶೆ ಬರೆಯುವಂಥ ವ್ಯವಸ್ಥೆಗಳು ಇತ್ತು. ಭಾರತದಲ್ಲಿ ನಮ್ಮಲ್ಲಿ ಅನೇಕ ಕಾವ್ಯಗಳ ಒಳಗೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳ ಒಳಗೆ ನಮ್ಮಲ್ಲಿ ನಕಾಶೆಯ ಕಲ್ಪನೆಯನ್ನು ಮತ್ತೆ ಮತ್ತೆ ನಾವು ನೋಡ್ತೇವೆ. ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಅಲ್ಲೆಲ್ಲೂ ಕೂಡ ನಾವು ಭೌಗೋಳಿಕವಾದಂಥ ಒಂದು ಚಿತ್ರಣ ನಮಗೆ ಸಿಗ್ತದೆ. ನಮ್ಮ ಕಾಲದ ಋಷಿಗಳಿಗೆ ಅಥವಾ ನಮ್ಮ ಜನರಿಗೆ ಉತ್ತರದಲ್ಲಿ ಏನಿದೆ, ದಕ್ಷಿಣದಲ್ಲಿ ಏನಿದೆ, ಪೂರ್ವ ಪಶ್ಚಿಮಗಳಲ್ಲಿ ಏನಿದೆ ಅನ್ನೋದರ ಸ್ಪಷ್ಟವಾದ ಪರಿಕಲ್ಪನೆ ಇತ್ತು. ಮೇಘದೂತವನ್ನು ನಾವು ತೆಗೆದುಕೊಂಡ್ರೆ, ಕಾಳಿದಾಸ 6ನೇ ಶತಮಾನ 7ನೇ ಶತಮಾನ ಅಂತ ಇಟ್ಕೊಂಡ್ರೂ ಕೂಡ ಆವಾಗಲೇ ಅವನು ಯಕ್ಷನ ಮೂಲಕ ಹೇಳಿಸ್ತಾನೆ, ನೀನು ಹೀಗೀಗೆ ಹೋದಾಗ ಏನು ಮೋಡ ಉತ್ತರಕ್ಕೆ ಹೋಗ್ತಾ ಹೋದ ಹಾಗೆ ಯಾವ್ಯಾವ ನದಿ ಪರ್ವತಗಳು ಸಿಗ್ತವೆ, ಅಲ್ಲಿ ಏನೇನು ಭೌಗೋಳಿಕ ಲಕ್ಷಣಗಳು ಸಿಗ್ತವೆ ಅನ್ನೋದನ್ನು ಹೇಳ್ತಾನೆ. ಒಂದು ಭೂಪಟದ ಕಲ್ಪನೆ ಇಲ್ಲದೆ ಹೋದರೆ ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಯುರೋಪಿನಿಂದ ಬಂತು ಅನ್ನೋದು ತಪ್ಪು ಪರಿಕಲ್ಪನೆ. ಇನ್ನು ಎರಡನೇದಾಗಿ ಅವನು ಒಂದು ಶಾಲೆಯನ್ನು ಮಾಡಿದ ಮೇಲೆಯೇ ನಕಾಶೆಗಳನ್ನು ಬರೆಯುವ ಒಂದು ಕ್ರಮ ಶುರುವಾಯಿತು ಅನ್ನೋದು ತಪ್ಪು ಕಲ್ಪನೆ. ಬಾರ್ತೊಲೊಮಿಯೋ ಡಯಾಸ್ ಕೇಪ್ ಆಫ್ ಗುಡ್ ಹೋಪಿಗೆ ಬಂದ ಆನಂತರ ಅವನು ಹಿಂದಕ್ಕೆ ಹೋಗಿ ವಾಸ್ಕೋ ಡ ಗಾಮನ್ಗೆ ಹೇಳ್ತಾನೆ, ನೀನು ಇದೇ ದಾರಿಯಲ್ಲಿ ಮುಂದಕ್ಕೆ ಹೋದರೆ ನಿನಗೆ ಭಾರತ ಸಿಗಬಹುದು ಅಂತ ಹೇಳ್ತಾನೆ. ಆದರೆ ವಾಸ್ಕೋ ಡ ಗಾಮನೇ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದ ಅನ್ನೋದು ತಪ್ಪು ಕಲ್ಪನೆ. ನಿಮಗೆ ಗೊತ್ತಿದೆ, ಅದನ್ನು ಬೇರೆಯವರು 100 ವರ್ಷಗಳಿಂದ ಅಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಥವಾ ನಮ್ಮ ಪಶ್ಚಿಮ ಸಮುದ್ರದಲ್ಲಿ ಜಲಮಾರ್ಗದಲ್ಲಿ ಓಡಾಟ ಇದ್ದೇ ಇತ್ತು, ಸಹಜವಾಗಿತ್ತು. ಅವನಿಗೆ ದಾರಿ ತೋರಿಸಿದವನು ಕೂಡ ಒಬ್ಬ ಭಾರತೀಯನೇ. ಅವನು ಆಫ್ರಿಕಾದ ಪೂರ್ವ ಭಾಗಕ್ಕೆ ಹೋದಾಗ ಅಲ್ಲಿಂದ ಅವನಿಗೆ ಏನು ಭಾರತಕ್ಕೆ ಅವನನ್ನು ಕರ್ಕೊಂಡು ಬಂದವನು ಕೂಡ ಒಬ್ಬ ಭಾರತೀಯನೇ, ಗುಜರಾತಿನ ಒಬ್ಬ ವರ್ತಕ. ಸೊ ಹಾಗಾಗಿ ಈ ಎಲ್ಲ ತಪ್ಪುಗಳನ್ನು ನಾವು ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ಪಠ್ಯಪುಸ್ತಕದಲ್ಲಿ ಹಾಕಿದಾಗ ಅವರಿಗೇನಾಗುತ್ತದೆ, ವಾಸ್ಕೋ ಡ ಗಾಮನಿಗಿಂತ ಮೊದಲು ಭಾರತದಲ್ಲಿ ಯಾರೂ ಸಮುದ್ರಕ್ಕೆ ಇಳಿತಾ ಇರಲಿಲ್ಲ, ಅವನು ಬಂದ ಮೇಲೇ ನಮಗೆ ಪಶ್ಚಿಮದಲ್ಲಿ ಆ ಒಂದು ಮಾರ್ಗ ಕಾಣಲಿಕ್ಕೆ ಸಿಕ್ಕಿತು. ಈ ರೀತಿಯ ತಪ್ಪು ಕಲ್ಪನೆ ಅವರ ಮನಸ್ಸಿಗೆ ಹೋಗ್ತದೆ. ಅದೇ ಪಾಠದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಪರ್ಷಿಯನ್ ವೀಲ್ ಅನ್ನೋದು ಪರ್ಷಿಯಾದಿಂದ ಭಾರತಕ್ಕೆ ಬಂತು. ಈ ಪರ್ಷಿಯನ್ ವೀಲ್ ಅಂದರೆ ಏನು ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ, ಯಾಕಂದರೆ ಪರ್ಷಿಯಾದಲ್ಲಿ ಅದು ಮರುಭೂಮಿ, ಅಲ್ಲಿ ಪರ್ಷಿಯನ್ ವೀಲ್ ಅಂತ ಹೇಳಿದರೆ ಕೆಳಗಿನಿಂದ ನಾವು ಇವತ್ತೇನು ನಾವು ಇದು ಹೇಳ್ತೇವೆ ಬೋರ್ವೆಲ್ ಅಂತ ಹೇಳ್ತೇವೆ, ಬೋರ್ವೆಲ್ನ ಒಂದು
ಪ್ರಾಕೃತ ರೂಪ, ಹಿಂದಿನ ರೂಪ ಅದು. ಅದು ಹೇಗೆ ಬಂತು ಅಂತ ನಾವು ಅದನ್ನು ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಆನಂದ ಕುಮಾರಸ್ವಾಮಿಯವರ ಒಂದು ಲೇಖನ ಸಿಕ್ಕಿತು. ಆನಂದ ಕುಮಾರಸ್ವಾಮಿಯವರ ಹೆಸರು ನೀವೆಲ್ಲ ಕೇಳಿರಬಹುದು. ಅವರ ಒಂದು ಲೇಖನದ ಹೆಸರೇ ಪರ್ಷಿಯನ್ ವೀಲ್ ಅಂತ. ಆ ಪರ್ಷಿಯನ್ ವೀಲ್ ಅನ್ನುವ ಲೇಖನದಲ್ಲಿ ಅವರು ಇದನ್ನು ಪರ್ಷಿಯನ್ ವೀಲ್ ಅಂತ ಕರೆಯಬಾರದು, ಇದು ಇಂಡಿಯನ್ ವೀಲ್, ಇದು ಭಾರತದವರು ನಾವು ಇತ್ಯಾದಿಗಳನ್ನು ನಾವು ಬಳಸ್ತಾ ಇದ್ದವರು ನಾವು ಕಂಡು ಹಿಡಿದ ಈ ಒಂದು ಚಕ್ರ ನಂತರ ಇಲ್ಲಿಂದ ಭಾರತದಿಂದ ಪರ್ಷಿಯಕ್ಕೆ ಹೋಗಿ ಪರ್ಷಿಯಾದಿಂದ ಮತ್ತೆ ಭಾರತಕ್ಕೆ ಬಂತು. ಭಾರತಕ್ಕೆ ಬರುವಾಗ ಅದು ಪರ್ಷಿಯನ್ ವೀಲ್ ಆಗಿ ಬಂತು. ಅದನ್ನು ನಾವು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪರ್ಷಿಯನ್ ವೀಲ್ ಅಂತ ಕರೆದೆವು. ಸೊ ಇದು ಭಾರತದಿಂದ ಹೋಯಿತು ಅನ್ನೋದನ್ನು ನಾವು ಹೇಳೋದಿಲ್ಲ, ಪರ್ಷಿಯಾದಿಂದ ಬಂತು ಅನ್ನೋದನ್ನು ಹೇಳ್ತೇವೆ. ಹೇಗೆ ಹೇಳ್ತೇವೆ? ಆ ಒಂದು ವಸ್ತುವಿನ ಹೆಸರನ್ನು ಬದಲಾವಣೆ ಮಾಡುವ ಮೂಲಕ ಹೇಳ್ತೇವೆ. ಪರ್ಷಿಯನ್ ವೀಲ್ ಅಂತ ಹೇಳಿದ್ಕೊಳ್ಳೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನು ಬಂತು? ಇದು ನಮ್ಮ ದೇಶದಲ್ಲ, ಇದು ಎಲ್ಲಿಂದಲೋ ಬೇರೆ ಕಡೆಯಿಂದ ಬಂದಿದೆ. ಇದು ಈ ರೀತಿಯ ಹೆಸರುಗಳನ್ನು ಬದಲಾವಣೆ ಮಾಡುವ ಮೂಲಕ, ಅಂದರೆ ಈ ಯಾವ್ಯಾವ ರೀತಿಯಲ್ಲಿ ನಮ್ಮ ಜ್ಞಾನವನ್ನು ನಾವು ವಿಸ್ಮೃತಿಗೆ ತಳ್ಳಿದೆವು ಅಂತ ಹೇಳೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಸೊ ಹೆಸರುಗಳನ್ನು ಬದಲಾವಣೆ ಮಾಡುವ ಮೂಲಕ, ನರೇಷನ್ಗಳನ್ನು ಬದಲಾವಣೆ ಮಾಡುವ ಮೂಲಕ, ಇತಿಹಾಸವನ್ನು ಹಿಂದೆ ಮುಂದೆ ಮಾಡುವ ಮೂಲಕ, ಆಮೇಲೆ ಚೆರಿ ಪಿಕ್ಕಿಂಗ್ ಅಂತ ಹೇಳ್ತೇವೆ, ಕೆಲವು ವಿಚಾರಗಳನ್ನು ಮಾತ್ರ ಎತ್ತಿ ಹೇಳುವ ಮೂಲಕ, ಹೀಗೆ ಎಲ್ಲ ಮಾಡುವ ಮೂಲಕ ಕ್ರೈಸ್ತ ಆಕ್ರಮಣ. ನಾನು ಯಾಕೆ ಕ್ರೈಸ್ತ ಆಕ್ರಮಣ ಅಂತ ಇಲ್ಲಿ ಹೇಳ್ತೇನೆ ಅಂದರೆ, ಇದರಲ್ಲಿ ಬ್ರಿಟಿಷರು ಸೇರಿದರು, ಪೋರ್ಚುಗೀಸರು ಸೇರಿದರು, ಫ್ರೆಂಚರು ಸೇರಿದರು, ಡಚ್ಚರು ಸೇರಿದರು ಮತ್ತು ಮಿಷನರಿಗಳೂ ಸೇರಿದರು. ನೋಡಿ ಅವರು ಯಾವ ರೀತಿಯ ವ್ಯವಸ್ಥಿತವಾದ ದಾಳಿ ಮಾಡಿದರು ಅಂದರೆ, ಜರ್ಮನಿ ಮತ್ತು ಇಂಗ್ಲೆಂಡ್ ಆಗಿನ ಕಾಲದಲ್ಲಿ, ನಾನು ಹೇಳ್ತಾ ಇರೋದು 16ನೇ ಶತಮಾನದಿಂದ 20ನೇ ಶತಮಾನದವರೆಗೆ, ಯುರೋಪಿನಲ್ಲಿ ಜರ್ಮನಿ ಮತ್ತು ಇಂಗ್ಲೆಂಡ್ ಇಬ್ಬರೂ ಕೂಡ ಕತ್ತಿ ಗುರಾಣಿ ಹಿಡ್ಕೊಂಡು ಹೊಡೆದಾಟ ಮಾಡ್ತಾಯಿದ್ರು. 400 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ ಇಬ್ಬರೂ ಕೂಡ ಅವರವರ ಜಾಗಗಳಿಗೋಸ್ಕರ. ಜರ್ಮನಿಯವರು ಇವರ ಮೇಲೆ ದಾಳಿ ಮಾಡುವಂಥದ್ದು, ಇವರು ಅವರ ಮೇಲೆ ಹೋಗುವಂಥದ್ದು, ಇದು ನಿರಂತರವಾಗಿ ನಡೆದಿದೆ. ಹಾಗಿದ್ದಾಗಿಯೂ ಕೂಡ ಈವನ್ 2ನೇ ಮಹಾಯುದ್ಧದ ಕಾಲದವರೆಗೂ ಕೂಡ ಜರ್ಮನಿ ಮತ್ತು ಬ್ರಿಟಿಷರೇ ಅವರು ಪರಸ್ಪರ ವಿರೋಧಿಗಳು. 2ನೇ ಮಹಾಯುದ್ಧದ ಕಾಲದವರೆಗೂ ಕೂಡ ಅಲ್ಲಿ ಕತ್ತಿ ಹಿಡಿದು ಹೊಡೆದಾಟ ಮಾಡ್ತಾ ಇದ್ದಂಥ 2 ದೇಶದವರು ಇಲ್ಲಿ ಭಾರತದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಎಲ್ಲ ಮಿಷನರಿಗಳು ಬಂದದ್ದು ಜರ್ಮನಿಯಿಂದ. ಅದು ಕಿಟಲ್ ಇರಬಹುದು ಅಥವಾ ಮೊಗ್ಲಿಂಗ್ ಇರಬಹುದು, ಯಾರೇ ಇರಬಹುದು. ಈ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ ಎಲ್ಲ ಮಿಷನರಿಗಳು ಬಂದದ್ದು ಜರ್ಮನಿಯಿಂದ. ಆದರೆ ಅವರಿಗೆ ಭಾರತದಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿಯೂ ಕೂಡ ಕಿರುಕುಳ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ. ಅವರು ಒಟ್ಟಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡಿದರು. ಯಾಕೆ ಅಂತ ಹೇಳಿದರೆ ಅದೊಂದು ಕ್ರೈಸ್ತ ಆಕ್ರಮಣ. ಅದಕ್ಕೆ ನಾನು ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇರುವಂಥದ್ದು. ಇಲ್ಲಿ ನಾವು ಇಂಗ್ಲೆಂಡ್ ದೇಶದವರು, ನೀವು ಇನ್ನು ಜರ್ಮನಿ ದೇಶದವರು ಅಥವಾ ಫ್ರಾನ್ಸ್ ದೇಶದವರು ಅನ್ನುವ ಒಂದು ಭೇದ ಭಾವ ಇರಲಿಲ್ಲ. ಅಲ್ಲಿ ಮುಖ್ಯವಾಗಿ ಅವರಿಗೆ ಇದ್ದದ್ದು ಹಿಂದೂ ಸಂಸ್ಕೃತಿಯನ್ನು ಅಥವಾ ಹಿಂದೂ ಧರ್ಮವನ್ನು ಇಲ್ಲಿ ನಾಶ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ನಾಶ ಮಾಡಬೇಕು ಅನ್ನೋದೇ ಒಂದು ಉದ್ದೇಶವಾಗಿದ್ದರಿಂದ ಇದು ಕ್ರೈಸ್ತ ಆಕ್ರಮಣ ಅಂತಲೇ ನಾವು ಕರಿಬೇಕು. ಇದನ್ನು ಸಾವರ್ಕರ್ ಹೇಳ್ತಾರೆ, ನಾವು ಅದನ್ನು ಮತ್ತೆ ರೀಇಟರೇಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಹೀಗೆ ವಿಸ್ಮೃತಿಗೆ ತಳ್ಳುವಂಥ ಕೆಲಸಗಳು ಅನೇಕ ರೀತಿಯಲ್ಲಿ ಆಗ್ತಾ ಹೋಯಿತು. ಇದರ ಒಂದು ಭಾಗವಾಗಿ ಏನಾಯಿತು, ಭಾರತದಲ್ಲಿ ಯಾವುದೂ ಇರಲಿಲ್ಲ. ಸೊ ಎಲ್ಲವೂ ಕೂಡ ಹೊರಗಿನಿಂದ ಬಂತು. ಕೆಲವು ಅಳಿಸ್ಲಿಕ್ಕೆ ಆಗದೇ ಇರುವಂಥ ಇತಿಹಾಸ ನಮ್ಮಲ್ಲಿತ್ತು. ಉದಾಹರಣೆಗೆ 0 ನಾವು ಭಾರತದವರೇ ಇನ್ವೆಂಟ್ ಮಾಡಿದ್ದು ಅನ್ನೋದು ಅದು ಇತ್ತು, ಇತಿಹಾಸವೇ ಇತ್ತು. ದಾಶಮಿಕ ಪದ್ಧತಿಯನ್ನು ನಾವೇ ಮಾಡಿದ್ದು ಅನ್ನೋದು ಇತಿಹಾಸದಲ್ಲಿತ್ತು. ಆದರೆ ಅದನ್ನು ಪಠ್ಯಪುಸ್ತಕದಲ್ಲಿ ಹೇಳಲಿಲ್ಲ. ಅಂದರೆ ಯಾವುದನ್ನು ಇತಿಹಾಸದ ಮೂಲಕ ಅಳಿಸುವುದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಬಹಳ ಅಂಡರ್ಟೋನ್ ಅಂತ ಹೇಳ್ತೇವೆ, ಅದನ್ನು ಬಹಳ ತೇಲಿಸಿ ಹೇಳುವ ಮೂಲಕ ಅದೇನು ದೊಡ್ಡ ಸಾಧನೆಯೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾಡಿದರು. ಇವತ್ತಿಗೂ ಕೂಡ ದಾಶಮಿಕ ಪದ್ಧತಿ ಅನ್ನೋದು ಎಷ್ಟು ದೊಡ್ಡ ಸಾಧನೆ ಅನ್ನೋದು ನಮಗೆ ಇನ್ನೂ ಮನವರಿಕೆ ಆಗಿಲ್ಲ ಸಂಪೂರ್ಣವಾಗಿ. ಅಂದರೆ ಯಾಕೆಂದರೆ ಅದರ ಮಹತ್ವವನ್ನು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಹೇಳಿಲ್ಲ. ಆದರೆ ಹೊರಗಿನಿಂದ ಬಂದ ಕೆಲವು ಸಂಶೋಧನೆಗಳನ್ನು ಬಹಳ ದೊಡ್ಡ ಮಟ್ಟಕ್ಕೆ ಅದನ್ನು ಹೇಳಿ ಮತ್ತೆ ಮತ್ತೆ ಅದನ್ನು ಹೇಳಿ ಅದು ಬಹಳ ದೊಡ್ಡ ಸಂಶೋಧನೆ, ಅದರಿಂದ ಜಗತ್ತಿನಲ್ಲಿ ದೊಡ್ಡ ಕ್ರಾಂತಿ ಆಯಿತು ಅನ್ನೋ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಬಿಂಬಿಸ್ತಾ ಹೋಗಿದ್ದೇವೆ. ಇದು ನಮ್ಮ ಟೆಕ್ಸ್ಟ್ ಬುಕ್ಗಳು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ನಮಗೆ ಮಾಡಿರುವಂಥ ಒಂದು ದ್ರೋಹ ಮತ್ತು ದೋಷ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಕಳೆದ 100 ವರ್ಷಗಳಿಂದ ನಮ್ಮಲ್ಲಿ ಭಾರತೀಯವಾದದ್ದು ಏನು ಇತ್ತು ಅನ್ನೋದು ಮರೆತು ಹೋಗಿದೆ. ಇದ್ದದರ ಬಗ್ಗೆ ಅವಗಣನೆ ಇದೆ ಮತ್ತು ಕೆಲವು ವಿಷಯಗಳ ಬಗ್ಗೆ ಅದು ಯಾರೋ ಬೇರೆಯವರು ನಮಗೆ ಕೊಟ್ಟದ್ದು ಅನ್ನುವ ಒಂದು ಅವರ ಬಗ್ಗೆ ಒಂದು ಅನುಕಂಪ ಇದೆ. ಈ ರೀತಿಯ ಎಲ್ಲ ದೋಷಗಳಿಂದಾಗಿ ನಮ್ಮಲ್ಲಿ ಏನು ಜ್ಞಾನ ಇತ್ತು ಅನ್ನೋದು ಮರೆತು ಹೋಗಿತ್ತು. ಹಾಗಾಗಿ ಅದನ್ನು ಮತ್ತೆ ಬಡಿದೆಬ್ಬಿಸಬೇಕು, ನಮ್ಮಲ್ಲಿ ಇದ್ದ ಜ್ಞಾನವನ್ನು ನಾವು ಅಧ್ಯಯನ ಮಾಡಬೇಕು. ಮಾತ್ರ ಅಲ್ಲ, ಅದನ್ನು ಇವತ್ತಿನ ನಮ್ಮ ದಿನಕ್ಕೆ ತಕ್ಕ ಹಾಗೆ ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವುದು ಈ IKSನ ಅಥವಾ BKSನ ಮೂಲಭೂತವಾದ ಉದ್ದೇಶ. ಇದಕ್ಕೆ ನಿಮಗೆ ಕೆಲವು ಉದಾಹರಣೆಗಳನ್ನು ನಾನು ಕೊಡುವುದಾದರೆ, ನಮ್ಮಲ್ಲಿ ಮೆಡಿಸಿನ್, ನೀವು ಎಲ್ಲರೂ ಎಷ್ಟು ಮಂದಿ ಶಿಕ್ಷಕರಿದ್ದೀರಿ? ಎಲ್ಲರೂ ಶಿಕ್ಷಕರೇ? ಹಾಗಾದರೆ ಬಹಳ ಒಳ್ಳೆಯದು. ಸೊ ನೀವೆಲ್ಲರೂ ಅಧ್ಯಯನ ಮಾಡಬೇಕಾದ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮುಖ್ಯವಾಗಿ ಈಗ ನಮ್ಮಲ್ಲಿ ಮೆಡಿಸಿನ್ ವಿಚಾರ ಬಂದಾಗ ಆಯುರ್ವೇದದ ಬಗ್ಗೆ ಇವತ್ತಿಗೂ ನಮಗೆ ಕೀಳರಿಮೆ ಇದೆ.
ಯಾಕೆ ಕೀಳರಿಮೆ ಇದೆ ಅಂತ ಹೇಳಿದರೆ ಇದರಲ್ಲಿ ಎಲ್ಲ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇದು ಯಾವುದೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಬಂದಾಗ ನಮಗೆ ಬೇಕಾಗುವಂಥದ್ದು ಇಂಗ್ಲೀಷ್ ಮೆಡಿಸಿನ್ ಹೊರತು ಆಯುರ್ವೇದ ಅಲ್ಲ. ಈ ರೀತಿಯ ಒಂದಷ್ಟು ಕಲ್ಪನೆಗಳು ನಮ್ಮಲ್ಲಿ ಇದೆ. ಆದರೆ ಆಯುರ್ವೇದವನ್ನು ಕೂಡ ಬಹಳ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಅದನ್ನು ಕಲಿಯಲಾಯಿತು ಈ ದೇಶದಲ್ಲಿ. ಶಲ್ಯ ಚಿಕಿತ್ಸೆ ಅಂತ ಹೇಳುವಂಥದ್ದು, ಶಲ್ಯ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಅದು ಯಾವುದೇ ಒಂದು ಉಪಕರಣ ಅಥವಾ ತುಂಡರಿಸುವ ಉಪಕರಣ, ಸೂಜಿ ಅಂತ ನಾವು ತಗೊಳ್ಬೋದು. ಈ ಶಲ್ಯ ಚಿಕಿತ್ಸೆ ಅಂದರೆ ಬೇಸಿಕಲಿ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಆಪರೇಷನ್. ಇದನ್ನು ಎಲ್ಲಿ ಮಾಡಿದರು, ಯಾರು ಮಾಡಿದರು? ಚರಕ ಸಂಹಿತೆಯಲ್ಲಿದೆ, ಸುಶ್ರುತ ಸಂಹಿತೆಯಲ್ಲಿದೆ. ಸುಶ್ರುತರು ಒಂದು 160 ಬೇರೆ ಬೇರೆ ಉಪಕರಣಗಳ ಪಟ್ಟಿಯನ್ನು ಮಾಡುತ್ತಾರೆ. ಆ ಉಪಕರಣಗಳನ್ನೇ ಇವತ್ತು ಬಹುತೇಕ ಯಾವುದೇ ಒಂದು ಮಾರ್ಪಾಟು ಇಲ್ಲದೆ ಇವತ್ತಿನ ಆಪರೇಷನ್ ಥಿಯೇಟರ್ ಒಳಗೂ ಕೂಡ ನಾವು ಬಳಸ್ತಾ ಇದ್ದೇವೆ. ಇದು ಎಷ್ಟು ಮಂದಿಗೆ ಗೊತ್ತಿದೆ? ಸೊ ಇದು ನಮಗೆ ಬೇಕಾಗಿದೆ. ಈ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳಬೇಕು. ಯಾಕೆಂದರೆ ಇದು ಸುಶ್ರುತ ಸಂಹಿತೆ ಇದೆ, ನಮ್ಮ ಕಣ್ಣ ಮುಂದೆ ಇದೆ, ಅದನ್ನು ನೋಡಬಹುದು, ವ್ಯಾಲಿಡೇಟ್ ಮಾಡಬಹುದು, ವೆಟ್ ಮಾಡಬಹುದು. ಹಾಗಾಗಿ ಈ ರೀತಿಯ ವಿಚಾರಗಳು. ಎರಡನೇದಾಗಿ ಮಲೇರಿಯಾದ ಒಂದು ರೋಗದ ಬಗ್ಗೆ ಇತಿಹಾಸವನ್ನು ನೀವು ಓದಿದರೆ ಅಲ್ಲಿ ರೊನಾಲ್ಡ್ ರಾಸ್ ಅಂತ ಹೇಳೋ ಒಬ್ಬ ವ್ಯಕ್ತಿ, ಅವನಿಗೆ 2ನೇ ನೊಬೆಲ್ ಪ್ರಶಸ್ತಿ ಬಂತು. 1901ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಶುರು ಮಾಡಿದರು, 1902ನಲ್ಲಿ ಬಂತು. ಅಂದರೆ 2ನೇ ವರ್ಷಕ್ಕೆ ಅವನಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು ಮೆಡಿಸಿನಲ್ಲಿ. ಅವನು ಭಾರತದಲ್ಲಿ ಕೆಲಸ ಮಾಡಿದವನು, ಬೆಂಗಳೂರಲ್ಲಿ ಕೆಲಸ ಮಾಡಿದವನು. ಬೆಂಗಳೂರಲ್ಲಿ ಬಹಳ ವರ್ಷ ಇದ್ದ, ಕೋಲ್ಕತ್ತಾದಲ್ಲಿದ್ದ, ಆಮೇಲೆ ಬೇರೆ ಬೇರೆ ಕಡೆಯಲ್ಲಿದ್ದ. ಅವನಿಗೆ ಅವನ ಗುರುಗಳು ಒಬ್ಬರು ಹಿಂಟ್ ಕೊಡ್ತಾರೆ, ನೋಡಪ್ಪ ನೀನು ಮಲೇರಿಯಾದ ಬಗ್ಗೆ ಎಲ್ಲ ಕಡೆಯಲ್ಲೂ ತಪ್ಪು ಕಲ್ಪನೆ ಇದೆ, ಅದು ಗಾಳಿಯಿಂದ ಬರ್ತಾ ಇದೆ, ನೀರಿಂದ ಬರ್ತಾ ಇದೆ, ಆದರೆ ಅದಲ್ಲ, ಅದು ಸೊಳ್ಳೆಗಳಿಂದ ಬರ್ತಾ ಇದೆ ಅನ್ನೋದಕ್ಕೆ ನನ್ನಲ್ಲಿ ಒಂದಷ್ಟು ಮಾಹಿತಿ ಇದೆ ಅಂತ ಹೇಳ್ತಾರೆ. ನೀವು ಇತಿಹಾಸವನ್ನು ಶಿಕ್ಷಕರೇ ಆಗಿರೋದ್ರಿಂದ ಸ್ವಲ್ಪ ಡೀಪಾಗಿ ನೀವು ನೋಡ್ತಾ ಹೋದರೆ ಈ ಎಲ್ಲ ವಿಚಾರಗಳು ನಿಮಗೆ ತೆರೆದುಕೊಳ್ತವೆ. ಅವನು ಅದನ್ನು ಸೀರಿಯಸ್ ಆಗಿ ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ, ಅನೇಕ ವರ್ಷಗಳ ಕಾಲ ಇರ್ತಾನೆ. ಕೊನೆಗೆ ಅವನು ಇದು ಸೊಳ್ಳೆಗಳಿಂದ ಬರ್ತದೆ ಅಂತ ಹೇಳಿ ಅವನು ಪ್ರಯೋಗ ಮೂಲಕ ಸಿದ್ಧಪಡಿಸಿ ತೋರಿಸ್ತಾನೆ. ಆಗಿನ ಕಾಲಕ್ಕೆ ಈ ಜಗತ್ತಿನ ಅರ್ಧಕ್ಕರ್ಧ ಜನಸಂಖ್ಯೆಯನ್ನು ನಾಶ ಮಾಡಿದ ಒಂದೇ ಒಂದು ಶತ್ರು ಯಾರು ಅಂತ ಹೇಳಿದರೆ ಮಲೇರಿಯಾ. ಅಷ್ಟು ದೊಡ್ಡ ಶತ್ರು ಅದು. ಹಾಗಾಗಿ ಅವನು ಇದು ಸೊಳ್ಳೆಗಳಿಂದ ಬರುತ್ತೆ ಅಂತ ಹೇಳಿದ ನೊಬೆಲ್ ಪ್ರಶಸ್ತಿ ಕೊಟ್ಬಿಟ್ರು, ಅಷ್ಟು ಮಹತ್ವದ ಸಂಶೋಧನೆ ಅಂತ ಹೇಳಿ. ಆದರೆ ಅವನು ಹೇಳುವುದಕ್ಕೆ 2000 ವರ್ಷಗಳ ಮೊದಲೇ ಚರಕ ಸಂಹಿತೆಯಲ್ಲಿ ಇತ್ತು, ಇವತ್ತಿಗೂ ಇದೆ. ಇವತ್ತು ಕೂಡ ನೀವು ಅದರಲ್ಲಿ ಹೋದರೆ, ಚರಕ ಸಂಹಿತೆ ಒಳಗೆ ಹೋಗಿ ನೋಡಿದರೆ, ಅಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ, ಯಾಕಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ, ತಕ್ಷಶಿಲೆ ಇರುವಂಥ ಪ್ರಾಂತ್ಯ, ಅದು ಹೆಚ್ಚಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುವಂಥ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಬರುವಂಥ ರೋಗಗಳ ಲಕ್ಷಣವನ್ನು ಹೇಳುವಾಗ ಅವರು ಮಲೇರಿಯಾ ಅಂತ ಹೇಳೋದಿಲ್ಲ. ಚರಕ ಸಂಹಿತೆಯಲ್ಲಿ ಚರಕರು ಮಲೇರಿಯಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಜ್ವರದ ಲಕ್ಷಣಗಳನ್ನು ಹೇಳ್ತಾರೆ. ಅದು 100ಕ್ಕೆ 100 ಮಲೇರಿಯಾ ರೋಗದ ಜೊತೆಗೆ ತಾಳೆ ಆಗುತ್ತೆ. ಹಾಗಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು, ಇವರು ಮಲೇರಿಯಾ ರೋಗದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಮತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಮಶಕಗಳಿಂದ ಬರುತ್ತೆ. ಮಶಕ ಅನ್ನೋದು ಮಾಸ್ಕಿಟೋ ಅನ್ನೋದರ ಮೂಲ ರೂಪ. ಸೊ ಅಲ್ಲಿಂದ ಬರ್ತದೆ ಅಂತ ಹೇಳಿ ಚರಕ ಸಂಹಿತೆಯಲ್ಲಿ ಹೇಳಿದ ಮೇಲೆ ಅದು ಬೇರೆ ಬೇರೆ ಟ್ರಾನ್ಸ್ಲೇಷನ್ಗಳ ಮೂಲಕ ಇಂಗ್ಲೆಂಡಿಗೆ ಹೋಗ್ತದೆ. ಇಂಗ್ಲೆಂಡಲ್ಲಿ ಒಬ್ಬರು ಅದರ ಬಗ್ಗೆ ಅಲ್ಲಿ ಒಂದು ಮೆಡಿಕಲ್ ಜರ್ನಲಲ್ಲಿ ಬರೀತಾರೆ, ಒಂದು ಲೇಖನವನ್ನು ಬರೀತಾರೆ. ಅವರು ಲೇಖನ ಬರೆದು 20 ವರ್ಷಗಳಲ್ಲಿ ರೊನಾಲ್ಡ್ ರಾಸ್ ಅದನ್ನು ಮಾಸ್ಕಿಟೋಗಳಿಂದ ಅದು ಬರುತ್ತೆ ಅನ್ನೋದನ್ನು ಹೇಳ್ತಾನೆ. ಇದು ನಮ್ಮ ಜ್ಞಾನ ಯಾವ ರೀತಿ ಏನು ಕದ್ದುಕೊಂಡು ಹೋದರು ಅನ್ನೋದಕ್ಕೆ ಉದಾಹರಣೆಗಳು. ನಾನು ಸುಮ್ಮನೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ರೈನೋಪ್ಲಾಸ್ಟಿ ಅನ್ನುವ ಒಂದು ಅಂಶ ನಿಮಗೆ ಗೊತ್ತಿರ್ಬೋದು. ರೈನೋಪ್ಲಾಸ್ಟಿ ಅಂತ ಹೇಳಿದರೆ, ರೈನೋಸಾರಸ್ ನೀವು ನೋಡಿದ್ದೀರಿ. ರೈನೋಸಾರಸ್ನ ಬಹಳ ಎದ್ದು ಕಾಣುವಂತಹ ಗುಣಲಕ್ಷಣ ಏನು? ಅದರ ಕೊಂಬು. ಸೊ ರೈನೋಪ್ಲಾಸ್ಟಿ, ರೈನೋ ಅಂತ ಹೇಳಿದರೆ ಮೂಗು ಅಂತ ಅರ್ಥ. ಮುಖದಲ್ಲಿರುವಂಥ ಬಹಳ ಎದ್ದು ಕಾಣುವ ಅಂಗ ಯಾವುದು ಅಂದರೆ ರೈನೋ ಅಥವಾ ಮೂಗು. ಈ ರೈನೋಪ್ಲಾಸ್ಟಿ ಅಂತ ಹೇಳಿದರೆ ಮೂಗಿನ ಸರ್ಜರಿ. ಹಿಂದಿನ ಕಾಲದಲ್ಲಿ, ಅಂದರೆ ಒಂದು 100-200 ವರ್ಷಗಳ ಹಿಂದೆ ಮತ್ತು ಅದಕ್ಕಿಂತ ಹಿಂದಿನ ಉದ್ದಕ್ಕೂ, ಚರಿತ್ರೆಯ ಉದ್ದಕ್ಕೂ ನಡೆದಂಥ ಒಂದು ಕಾಲಘಟ್ಟದಲ್ಲಿ ಮೂಗಿನ ಚಿಕಿತ್ಸೆ ಅನ್ನೋದು ಬಹಳ ಮುಖ್ಯವಾದ ಚಿಕಿತ್ಸೆ ಆಗಿತ್ತು. ಯಾಕೆ ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇದ್ದದ್ದು ಬಾಂಬುಗಳಿಂದ ಅಲ್ಲ, ಅಥವಾ ಕ್ಷಿಪಣಿಗಳನ್ನು ಉಡಾಯಿಸಿ ಯುದ್ಧ ಮಾಡ್ತಾ ಇದ್ದದಲ್ಲ. ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದ ಎಲ್ಲ ಯುದ್ಧಗಳಲ್ಲಿ 2 ಮುಖ್ಯವಾದ ಆಯುಧಗಳು ಯಾವುದು ಅಂದರೆ ಕತ್ತಿ ಮತ್ತು ಬಿಲ್ಲು. ಹಾಗಾಗಿ 2 ಆಯುಧಗಳಿಂದ ದೇಹಕ್ಕೆ ಪೆಟ್ಟಾಗುವಾಗ ಬಹಳ ಮುಖ್ಯವಾಗಿ ಗಾಯಕ್ಕೆ ಒಳಗಾಗೋದು ಯಾವುದು ಅಂತ ಹೇಳಿದರೆ ಮೂಗು. ಕತ್ತಿಯಿಂದ ಹೊಡೆದಾಟವಾಗಂತೂ ಅದು ಮೂಗೆ, ಅದು ಮುಖ್ಯವಾದ ಇದು ಅಂಗ. ಒಬ್ಬ ಅಂತೂ ಟೈಕೋಬ್ರಾಹೆ ಅಂತ ಹೇಳೋನು, ಅವನು ಕತ್ತಿ ವರಸೆ ಮಾಡೋದಕ್ಕೆ ಹೋಗಿ ಮೂಗು ಕತ್ತರಿಸಿಕೊಂಡು ಕೊನೆಗೆ ಒಂದು ಲೋಹದ ಮೂಗನ್ನು ಇಡೀ ಜೀವಮಾನ ಅಂಟಿಸ್ಕೊಂಡಿದ್ದ. ಹಾಗಾಗಿ ಟೈಕೋಬ್ರಾಹೆ ಯಾರು ಅಂದರೆ ಕೆಪ್ಲರ್ನ ಗುರು, ಯೋಹಾನ್ ಕೆಪ್ಲರ್ ಅಂತ ಹೇಳಿ ಆಕಾಶದ ನಿಯಮಗಳನ್ನು ಹೇಳಿದ ಅವನ ಗುರು ಟೈಕೋಬ್ರಾಹೆ. ಅವನು ಲೋಹದ ಮೂಗನ್ನು ಅಂಟಿಸ್ಕೊಂಡಿದ್ದ. ಅಂದರೆ ಮೂಗಿನ ಚಿಕಿತ್ಸೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯವಾಗಿತ್ತು ಹಿಂದಿನ ಕಾಲದಲ್ಲಿ. ಜಗತ್ತಿನ ಯಾವುದೇ ಭಾಗದಲ್ಲೂ ಕೂಡ
ಮೂಗು ಕತ್ತರಿಸಿಕೊಂಡವರಿದ್ದರೆ ಅವರು ಭಾರತಕ್ಕೆ ಬರಬೇಕಾಗಿತ್ತು. ಈ ಮೂಗು ಕತ್ತರಿಸುವ ಮತ್ತು ಶಿಕ್ಷೆಯಾಗಿಯೂ ಕೂಡ ಮೂಗು ಕತ್ತರಿಸುವಂಥದ್ದು ನಮ್ಮ ದೇಶದಲ್ಲಿ ಇತ್ತು. ಅದಕ್ಕೆ ಉದಾಹರಣೆ ಯಾವುದಾದ್ರು ಹೇಳ್ಬೋದಾ? ಶೂರ್ಪನಖೆ ಉದಾಹರಣೆ. ನಾಕ್ ಕಟ್ನ ಅಂತ ಹೇಳುವಂಥದ್ದು ಅದೊಂದು ಇದೇ ಆಗಿತ್ತು. ಹಾಗಾಗಿ ನಾಸಿಕ್ ಅನ್ನೋದು ಹೆಸರು ಕೂಡ ಅಲ್ಲಿಂದ ಬಂತು ಅಂತ. ಸೊ ಈ ಮೂಗಿನ ಚಿಕಿತ್ಸೆಯನ್ನು ಜಗತ್ತಿನ ಯಾವುದೇ ಭಾಗದಲ್ಲಿ ಇದ್ದರೂ ಕೂಡ ಅವರು ಭಾರತಕ್ಕೆ ಬರಬೇಕಾಗಿತ್ತು. ಭಾರತದಲ್ಲಿ ಅದನ್ನು ಮೂಗನ್ನು ಹೊಲಿಯುವಂಥ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಹಣೆಯ ಚರ್ಮವನ್ನು ಕಿತ್ತು ತೆಗೆದು ಅದನ್ನು ಮೂಗಿಗೆ ಅಂಟಿಸ್ತಾ ಇದ್ರು. ಇವತ್ತಿಗೂ ಕೂಡ ದಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಡಿಕೇಶನ್ ಫಾರ್ ದ ಕರೆಕ್ಷನ್ ಆಫ್ ನೋಸ್. ಈ ನೋಸ್ ಅಂತ ಬಂದಿರೋದು ಕೂಡ ಅದು ನಾಸಿಕದಿಂದ ಬಂದಿರುವಂಥದ್ದು. ಹೀಗೆ ಭಾರತದಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ಒಬ್ಬ ಬ್ರಿಟಿಷರವನು ಬಂದು 20 ವರ್ಷಗಳ ಕಾಲ ಭಾರತದಲ್ಲಿ ಪೂನಾದಲ್ಲಿ ಅವನಿದ್ದು ಈ ನೋಸ್ ಸರ್ಜರಿ ಮಾಡುವ ವೈದ್ಯರ ಜೊತೆಗೆ ಇದ್ದು ಅದನ್ನು ಕಲಿತು ಇಂಗ್ಲೆಂಡಿಗೆ ಹೋಗಿ ಅವನೊಂದು ರಿಸರ್ಚ್ ಪೇಪರ್ನ ಬರೀತಾನೆ. ಇವತ್ತು ನೀವು ಗೂಗಲ್ ಮಾಡಿ ನೋಡಿ, ದ ಫಾದರ್ ಆಫ್ ರೈನೋಪ್ಲಾಸ್ಟಿ ಅಂತ ಹೇಳಿದ್ರೆ ಒಬ್ಬ ಇಂಗ್ಲೆಂಡಿನ ಅವನ ಹೆಸರು ಬರ್ತದೆ. ಅವನ ಚರಿತ್ರೆಯನ್ನು ಹುಡುಕಿ, ನಾನು ಹೇಳ್ತಾ ಇರೋ ಪ್ರತಿಯೊಂದು ವಿಚಾರಕ್ಕೂ ಕೂಡ ಆಧಾರ ಇದೆ. ಅವನ ಚರಿತ್ರೆಯನ್ನು ಮತ್ತೆ ಅದೇ ಗೂಗಲ್ನಲ್ಲಿ ಹುಡುಕಿ, ಅವನು ಭಾರತಕ್ಕೆ ಬಂದದ್ದು, ಪೂನಾದಲ್ಲಿದ್ದದ್ದು, ಅವರ ವೈದ್ಯರ ಜೊತೆ ಕೆಲಸ ಮಾಡಿದ್ದು 20 ವರ್ಷ, ಎಲ್ಲವೂ ಕೂಡ ನಿಮಗೆ ಸಿಗ್ತದೆ. ಸೊ ಈ ರೀತಿ ಭಾರತದ ಜ್ಞಾನ ಹೊರದೇಶಕ್ಕೆ ಹೋಗಿ ಅದು ಅಲ್ಲಿಂದ ಬೇರೆ ರೀತಿಯ ಒಂದು ಪ್ಯಾಕೇಜಿಂಗ್ ಆಗಿ ಮತ್ತೆ ಭಾರತಕ್ಕೆ ಬಂದದ್ದನ್ನು ನಾವು ನೋಡ್ತೇವೆ. ಇದು ಕೇವಲ ಇಂತಹ ಸಂಶೋಧನೆಗಳಲ್ಲಿ ಮಾತ್ರ ಅಲ್ಲ, ಅವರ ಮುಖ್ಯ ಉದ್ದೇಶ ಇದ್ದದ್ದೇ ಇದೇ ರೀತಿಯಲ್ಲಿ. ಉದಾಹರಣೆಗೆ ಗಾರ್ಮೆಂಟ್, ನಮ್ಮ ಜವಳಿ ಉದ್ಯಮ ಭಾರತದನ್ನು ಹೇಗೆ ನಾಶ ಮಾಡಿದರು? ಭಾರತದ ಜವಳಿ ಉದ್ಯಮವನ್ನು ಪೂರ್ತಿಯಾಗಿ ಇಂಗ್ಲೆಂಡಿಗೆ ರಫ್ತು ಮಾಡಿದರು. ಬಟ್ಟೆಗಳನ್ನು ಅಥವಾ ಮೂಲಭೂತವಾದ ಕಚ್ಚಾ ವಸ್ತು ಏನಿದೆ, ಹತ್ತಿ ಇರಬಹುದು ಅಥವಾ ಉಣ್ಣೆ ಇರಬಹುದು, ಅದನ್ನು ಇಂಗ್ಲೆಂಡಿಗೆ ರಫ್ತು ಮಾಡಿ ಅಲ್ಲಿ ಅದನ್ನು ಕೈಗಾರಿಕಾ ಕ್ರಾಂತಿ ಅನ್ನುವ ರೀತಿಯಲ್ಲಿ, ಕೈಗಾರಿಕಾ ಕ್ರಾಂತಿ ಶುರುವಾದದ್ದೇ ಬೇರೆ ಬೇರೆ ಎಲ್ಲ ಕಾಲೋನಿಗಳ ಕಚ್ಚಾ ವಸ್ತುಗಳನ್ನು ತಗೊಂಡು ಹೋದದ್ದಕ್ಕೆ ಪರ್ಯಾಯವಾಗಿ ಶುರುವಾದದ್ದು. ಅದೇನು ಅವರ ಹೊಸ ಇನ್ವೆನ್ಷನ್ ಅಲ್ಲ, ಅದು ಅವರ ಅನಿವಾರ್ಯವಾಗಿತ್ತು. ಯಾಕೆಂದರೆ 10 ರೂಪಾಯಿಗೆ ತಗೊಳ್ತೇವೆ, 100 ರೂಪಾಯಿ ಕೊಡ್ತೇವೆ. ಈ ವ್ಯಾಪಾರ ಮಾಡೋದಕ್ಕೆ ಅನಿವಾರ್ಯವಾಗಿ ಬೇಕಾಗಿದ್ದಂಥ ಒಂದು ಸಂಗತಿಯೇ ಕೈಗಾರಿಕಾ ಕ್ರಾಂತಿ. ಸೊ ಕೈಗಾರಿಕಾ ಕ್ರಾಂತಿಗೆ ಭಾರತದ ಕೊಡುಗೆ ಇದೆ. ಯಾಕಂದರೆ ಭಾರತದ ಮೇಲೆ ಅವರು ದಾಳಿ ಮಾಡಿದ್ದು 16-17ನೇ ಶತಮಾನದಲ್ಲಿ, ಅಲ್ಲಿ ಶುರುವಾದದ್ದು ಅದೇ ಸಮಯದಲ್ಲಿ. ಸೊ ಹೀಗೆ ಇಲ್ಲಿಂದ ತಗೊಂಡು ಹೋಗಿ ಅದನ್ನು ರೀಪ್ಯಾಕೇಜಿಂಗ್ ಮಾಡಿ ಭಾರತಕ್ಕೆ ಕೊಡುವಂಥ ಕೆಲಸವನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾಡ್ತಾ ಹೋದರು. ಇದು ಇವತ್ತಿಗೂ ಕೂಡ ನಾವು ಇದೇ ಒಂದು ವಿಸ್ಮೃತಿಯ ಒಳಗೆ ಇದ್ದೇವೆ. ಇವತ್ತಿಗೂ ಕೂಡ ಎಷ್ಟೋ ಸಂಗತಿಗಳು, ನಮ್ಮ ದೇಶದ ಸಂಗತಿಗಳನ್ನು ನಾವು ಅದು ಯಾರೋ ಬೇರೆಯವರು ಮಾಡಿದರೂ ನಮಗೆ ಕೊಟ್ಟರು ಅನ್ನುವ ಮನಸ್ಥಿತಿಯಲ್ಲೇ ಇವತ್ತಿಗೂ ಇದ್ದೇವೆ. ಇವತ್ತಿಗೂ ನಾವು ಈ ಬಿರಿಯಾನಿ ಅಂತ ಹೇಳಿದರೆ ಏನು ಹೇಳ್ತೇವೆ ನಾವು, ಅದು ಅರೇಬಿಯಾದಿಂದ ಬಂತು. ಈಗ ಅರೇಬಿಯಾದಿಂದ ಬರಬೇಕಾದ್ರೆ ಬಿರಿಯಾನಿಯಲ್ಲಿ ಏನೆಲ್ಲ ಇದೆ? ಬಿರಿಯಾನಿಯಲ್ಲಿ ಅಕ್ಕಿ ಇರಬೇಕು. ಅಕ್ಕಿ ಅವರು ಬೆಳೆಯೋದಿಲ್ಲ, ಅರೇಬಿಯಾದವರು ಅಕ್ಕಿ ಬೆಳೆಯೋದಿಲ್ಲ, ಅರೇಬಿಯಾದವರು ಸ್ಪೈಸ್ ಬೆಳೆಯೋದಿಲ್ಲ, ಮಸಾಲೆ ಪದಾರ್ಥಗಳನ್ನು ಬೆಳೆಯೋದಿಲ್ಲ. ಅರೇಬಿಯಾದವರು ಬೇರೆ ಅದಕ್ಕೆ ಬೇಕಾಗುವ ಎಲ್ಲ ಇಂಗ್ರೀಡಿಯೆಂಟ್ಗಳು ಯೋಚನೆ ಮಾಡಿ ಅದು ಯಾವುದೂ ಕೂಡ ಆ ಒಂದು ಅರೇಬಿಯಾದ ನೆಲದಲ್ಲಿ ಆಗೋದಿಲ್ಲ. ಹಾಗಾದರೆ ಎಲ್ಲಿಂದ ಬಂತು? ಇದು ಪರ್ಷಿಯನ್ ವೀಲ್ ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಅದು ರೀಪ್ಯಾಕೇಜಿಂಗ್ ಆಗಿ ಬಿರಿಯಾನಿ ಅನ್ನೋ ಹೆಸರಲ್ಲಿ ನಮ್ಮ ದೇಶಕ್ಕೆ ಬಂತು. ಸೊ ಈ ಒಂದು ಮನಸ್ಥಿತಿ ಇವತ್ತು ನಮಗೆ ಇವತ್ತಿಗೂ ಇದೆ. ನೀವು ನಿಮ್ಮ ಕ್ಲಾಸ್ಗಳಲ್ಲಿ ಬೇಕಾದರೆ ಕೇಳಿ, ಬಿರಿಯಾನಿಯನ್ನು ಯಾರು ತಯಾರು ಮಾಡಿದರು, ಯಾರು ಮೊದಲು ನಮಗೆ ಕೊಟ್ಟರು ನಮ್ಮ ದೇಶಕ್ಕೆ? 100ಕ್ಕೆ 90 ಮಕ್ಕಳು ಇದನ್ನು ಅರೇಬಿಯಾದವರು ಕೊಟ್ಟರು ಅಂತ ಹೇಳ್ತಾರೆ. ಸೊ ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಇದು ಮೊದಲ ಹಂತ, IKSನ ಮೊದಲ ಹಂತ. ನಮ್ಮ ವಿಸ್ಮೃತಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಎರಡನೇ ಹಂತ ಏನು ಅಂದರೆ, ಇದನ್ನು ನಾನು ಬಳಸಿಕೊಂಡು ಏನು ಮಾಡಬಲ್ಲೆ, ಇವತ್ತಿನ ದಿನಕ್ಕೆ, ಇವತ್ತಿನ ವರ್ತಮಾನಕ್ಕೆ ತಕ್ಕ ಹಾಗೆ ಏನನ್ನು ತಯಾರಿಸಿ ಕೊಡಬಲ್ಲೆ, ಅದರ ಒಂದು ಸಂಶೋಧನೆ, ಅದರ ಒಂದು ಅಧ್ಯಯನವನ್ನು ಮಾಡುವಂಥದ್ದು IKSನ ಎರಡನೇ ಹಂತ. ಇದು ಮೂಲಭೂತವಾಗಿ ನಮ್ಮತನವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ದಾರಿಯನ್ನು ಸರ್ಕಾರ ಹಾಕಿಕೊಡ್ತಾ ಇದೆ. ನೀವು ಹೀಗೆ ಹೋಗಿ, ನೀವು ಕೇವಲ ಇದರ ಬಗ್ಗೆ ಅಭಿಮಾನ ಪಡ್ತಾ ಇದ್ದರೆ ಪ್ರಯೋಜನ ಇಲ್ಲ. ಇದು ಇತ್ತು ಅಂತ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಯೋಗ ನಮ್ಮಲ್ಲಿ ಇತ್ತು ಅಂತ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಆದರೆ ಯೋಗವನ್ನು ಪ್ರತಿಯೊಂದು ದೇಶದವರು ಒಪ್ಪಿಕೊಳ್ಳುವ ಹಾಗೆ, ಪ್ರತಿಯೊಂದು ದೇಶದವರು ಮಾಡುವ ಹಾಗೆ ಮಾಡುವುದರಲ್ಲಿ ಪ್ರಯೋಜನ ಇದೆ. ಅದನ್ನೇ ಸರ್ಕಾರ ಮಾಡ್ತಾ ಇದೆ. ಯೋಗವನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಯಾಕೆ ನಾವು ಅಷ್ಟೊಂದು ಮುತುವರ್ಜಿ ವಹಿಸಿ ಮಾಡಿದೆವು ಅಂತ ಹೇಳಿದರೆ, ನನ್ನ ದೇಶದ ವಸ್ತುವನ್ನು ನೀವು ಪ್ಯಾಕೇಜ್ ಆಗಿ, ನೀವೊಂದು ಪ್ರಾಡಕ್ಟ್ ಆಗಿ, ಒಂದು ಬ್ರ್ಯಾಂಡ್ ಆಗಿ ನೀವು ತಗೋಬೇಕು. ಆ ಬ್ರ್ಯಾಂಡ್ ಆಗಿ ತಗೊಂಡಾಗ ಅದಕ್ಕೊಂದು ವ್ಯಾಲ್ಯೂ ಬರ್ತದೆ. ಈಗ ಸಂಸ್ಕೃತ ನಮ್ಮ ದೇಶದ್ದು, ಸಂಸ್ಕೃತ ಬಹಳ ಪ್ರಾಚೀನವಾದ ಭಾಷೆ, ಇದರಲ್ಲಿ ಎಲ್ಲ ಜ್ಞಾನವೂ ಇದೆ ಅಂತ ಹೇಳ್ತಾ ಇರೋದ್ರಲ್ಲಿ ಪ್ರಯೋಜನ ಇಲ್ಲ. ಅವ್ರು ಹೇಳೋದು, ಇದನ್ನು ನೀವು ಒಂದು ಬ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ದಿನಕ್ಕೆ, ಇವತ್ತಿನ ವರ್ತಮಾನಕ್ಕೆ ಇದು ಅಗತ್ಯ ಅಂತ ಅನ್ನುವ ರೀತಿಯಲ್ಲಿ ಅದನ್ನು ಮತ್ತೆ ಪ್ಯಾಕೇಜ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ 400 ವರ್ಷಗಳ ಹಿಂದೆ ಬ್ರಿಟಿಷರು ಏನು ಮಾಡಿದರು ನಮ್ಮ ಮೇಲೆ, ಇವತ್ತು ಅದನ್ನು ನಾವು ರಿವರ್ಸ್ ಮಾಡಬೇಕಾಗಿದೆ. ನಾವು ನಮ್ಮದನ್ನು ಜಗತ್ತಿಗೆ ಹೇಳಬೇಕಾಗಿದೆ, ಜಗತ್ತಿಗೆ ತೋರಿಸಬೇಕಾಗಿದೆ. ಅಂತಹ ಅನೇಕ ವಿಚಾರಗಳು ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಈ ರೀಪ್ಯಾಕೇಜಿಂಗ್, ರೀಬ್ರ್ಯಾಂಡಿಂಗ್ ಅನ್ನೋದು ಇವತ್ತಿಗೂ ಕೂಡ ದೇಶದಲ್ಲಿ ನಡೀತಾ ಇದೆ, ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ. ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ.
ಮಲೇರಿಯಾಕ್ಕೆ ಮದ್ದು ಕ್ವಿನೈನ್ ಅಂತ ಇತ್ತು, ಈಗ ಅದು ಬದಲಾವಣೆ ಆಗಿದೆ. ಆದರೆ ನೀವೆಲ್ಲ ಬಹುಶಃ ಅನೇಕರು ನೀವು ಅಥವಾ ನಿಮ್ಮ ತಂದೆ ತಾಯಿಯರು ಕ್ವಿನೈನ್ ಒಂದ್ಸಲ ಆದರೂ ಕುಡಿದಿರ್ಬೋದು ಅಥವಾ ತಗೊಂಡಿರ್ಬೋದು ಔಷಧವಾಗಿ. ಬಹಳ ಕಹಿಯಾದಂಥ ಔಷಧ. ಕ್ವಿನೈನನ್ನು ಯಾರು ತಯಾರು ಮಾಡಿದರು? ನೀವು ಇದರ ಇತಿಹಾಸವನ್ನು ಏನಾದರೂ ನೀವು ನೋಡ್ತಾ ಹೋದರೆ ವೆಬ್ಸೈಟಲ್ಲಿ ಬೇಕಾದ್ರೆ ಸಿಗುತ್ತೆ, ಅನೇಕ ಮೂಲಗಳಲ್ಲಿ ಸಿಗುತ್ತೆ. ಇದು ಪೆರು ದೇಶದ ಮೂಲ ನಿವಾಸಿಗಳು ಮಾಡ್ತಾ ಇದ್ದಂಥ ಔಷಧ. ನಮಗೆ ಇವತ್ತಿಗೂ ಕೂಡ ಆಯುರ್ವೇದದಲ್ಲಿ ನಾವು ಕಷಾಯ ಎಲ್ಲ ಮಾಡ್ತೀವಲ್ಲ, ಇದೇ ರೀತಿಯ ಕಷಾಯ ಅದು. ಕ್ವಿನೈನ್ ಅಂತ ಹೇಳುವಂಥದ್ದು ಕಷಾಯ, ಮತ್ತು ಕಷಾಯ ಯಾವತ್ತು ಕಹಿಯೇ. ಕ್ವಿನೈನ್ ಕಷಾಯವನ್ನು ಪೆರು ದೇಶದ ಮೂಲ ನಿವಾಸಿಗಳು ಮಾಡ್ತಾಯಿದ್ರು. ಅಲ್ಲಿ ಅವರಿಗೆ ಬರ್ತಾ ಇದ್ದಂತಹ ಜ್ವರಕ್ಕೆ ಮಾಡ್ತಾಯಿದ್ರು. ಇದನ್ನು ಈ ಜೆಸ್ವೈಟ್ ಮಿಷನರಿಗಳು, ಕ್ರೈಸ್ತ ಮಿಷನರಿಗಳು ಇದನ್ನು ನೋಡ್ತಾರೆ. ಇವರೇನೋ ಕಷಾಯ ಮಾಡ್ತಾ ಇದ್ದಾರೆ. ಸಿಂಕೋನಾ ಮರದ ತೊಗಟೆಯಿಂದ, ಅದರ ಬಾರ್ಚ್ ಅಂತ ಹೇಳ್ತೀವಿ, ಅದರ ತೊಗಟೆಯಿಂದ ಅದನ್ನು ತೆಗೆದು ಅದನ್ನು ಗುದ್ದಿ, ನಾವು ಇವತ್ತು ಈ ಚಕ್ಕೆ ಲವಂಗ ಎಲ್ಲ ಹೇಳ್ತೀವಲ್ಲ, ಚಕ್ಕೆ ಅಂತ ಹೇಳುವಂಥದ್ದು ಬೇಸಿಕಲಿ ಅದು ತೊಗಟೆ. ಇದೇ ರೀತಿಯ ಒಂದು ತೊಗಟೆಯನ್ನು ಗುದ್ದಿ ಜಜ್ಜಿ ಅದನ್ನು ಸಿಂಕೋನದ ಇದರಿಂದ ಮಾಡ್ತಾಯಿದ್ರು. ಇದನ್ನು ನೋಡಿದ ಮಿಷನರಿಗಳು ಅದನ್ನು ಯುರೋಪಿಗೆ ತಗೊಂಡು ಹೋಗ್ತಾರೆ. ಅದನ್ನು ಕ್ವಿನೈನ್ ಅಂತ ಅದಕ್ಕೊಂದು ರೀಬ್ರ್ಯಾಂಡ್ ಮಾಡ್ತಾರೆ. ಅದನ್ನು ಆಮೇಲೆ ಇಡೀ ಜಗತ್ತಿನಲ್ಲಿ ಮಾರ್ತಾರೆ. ಲಕ್ಷಾಂತರ ಕೋಟ್ಯಂತರ ರೂಪಾಯಿಗಳನ್ನು ಅಥವಾ ಪೌಂಡ್ಗಳನ್ನು ಅವ್ರು ಗಳಿಸ್ತಾರೆ. ಅಂದರೆ ಒಂದು ಪ್ರಾಡಕ್ಟನ್ನು ನಾವು ಬ್ರ್ಯಾಂಡ್ ಮಾಡೋದ್ರಿಂದ ಏನಾಗಬಹುದು ಅಲ್ಲದು ಅನ್ನೋದಕ್ಕೆ ಈ ಮಲೇರಿಯಾದ್ದು ಒಂದು ಉದಾಹರಣೆ. ಹಾಗೆ ನಾವು ಏನಾದರೂ ನಮ್ಮ ವಸ್ತುಗಳನ್ನು ನಾವು ಬ್ರ್ಯಾಂಡ್ ಮಾಡೋದಕ್ಕೆ ಸಾಧ್ಯನಾ? ಉದಾಹರಣೆಗೆ ಬಾಸ್ಮತಿ ಅಂತ ಹೇಳೋದು ಎಲ್ಲಿ ಅಕ್ಕಿ? ಭಾರತದ ಅಕ್ಕಿ, ಪಂಜಾಬಲ್ಲಿ ಬೆಳೆಯುವಂಥ ಅಕ್ಕಿ. ಅದರ ವಿಶೇಷ ಏನು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡದಿರ್ತದೆ, ಉದ್ದ ಇರ್ತದೆ, ಬಹಳ ರುಚಿಯಾಗಿರ್ತದೆ. ಅದರ ಅನ್ನ ಬಹಳ ರುಚಿಯಾಗಿರ್ತದೆ, ಪರಿಮಳಯುಕ್ತವಾಗಿರ್ತದೆ, ಇತ್ಯಾದಿಗಳೆಲ್ಲ ಇದೆ. ಅದನ್ನು ಒಂದು ಟೆಕ್ಸಾಸ್ನ ಒಂದು ಕಂಪನಿ, ಅಮೆರಿಕದ ಕಂಪನಿ ಅದನ್ನು ಅಧ್ಯಯನ ಮಾಡಿ ಅವರು ಟೆಕ್ಸ್ಮತಿ ಅಂತ ಒಂದು ಮಾಡಿದರು. ನೀವು ನೋಡಿ ಗೂಗಲ್ನಲ್ಲಿ ಸಿಗುತ್ತೆ, ಇದೆಲ್ಲ ವಿಚಾರಗಳು ಸಿಗುತ್ತೆ. ಬಾಸ್ಮತಿಯನ್ನು ಅವರು ಸ್ವಲ್ಪ ಬ್ರ್ಯಾಂಡಿಂಗಲ್ಲಿ ಸ್ವಲ್ಪ ಅವರಿಗೆ ಇದಾಯಿತು, ಏನು ಅಷ್ಟು ಬುದ್ಧಿ ಉಪಯೋಗಿಸಲಿಲ್ಲ ಅವರು. ಅದನ್ನು ಬೇರೆ ಯಾವುದೋ XYZ ಹೆಸರಿಂದ ಕರೆದಿದ್ರೆ ನಮಗೆ ಗೊತ್ತೂ ಆಗ್ತಿರ್ಲಿಲ್ಲ. ಆದರೆ ಟೆಕ್ಸ್ಮತಿ ಅಂತ ಹೇಳಿದಾಗ ಭಾರತದವರು ಸ್ವಲ್ಪ ಎಚ್ಚೆತ್ಕೊಂಡ್ರು, ಇದು ಬಾಸ್ಮತಿ ಥರನೇ ಇದು ಟೆಕ್ಸ್ಮತಿ ಅಂತ ಒಂದಿದೆಯಲ್ಲ ಏನು ಅಂತ ಮೂಲಕ್ಕೆ ಹೋಗಿ ನೋಡಿದಾಗ ಅದು ಭಾರತದ ಬಾಸ್ಮತಿಯೇ. ಅವ್ರು ಏನು ಮಾಡಿದರು ಅಂದರೆ ಪೇಟೆಂಟ್ ಮಾಡಿಬಿಟ್ಟಿದ್ರು. ಅಂದರೆ ಇನ್ನು ಮುಂದೆ ಈ ಒಂದು ಅಕ್ಕಿಯನ್ನು ಬೇರೆ ಯಾರೂ ಬೆಳೆಯೋ ಹಾಗಿಲ್ಲ, ಈ ಭತ್ತವನ್ನು ಯಾರೂ ಬೆಳೆಯೋ ಹಾಗಿಲ್ಲ ಅಂತ ಪೇಟೆಂಟೇ ಮಾಡಿಬಿಟ್ಟಿದ್ರು. ಆಮೇಲೆ ಭಾರತ ಸರ್ಕಾರ ಅವ್ರ ಜೊತೆ ಹೋರಾಟ ಮಾಡಿ ಆ ಒಂದು ಪೇಟೆಂಟನ್ನು ತೆಗೆಸಬೇಕಾಯಿತು. ಆದರೆ ಇವತ್ತಿಗೂ ಕೂಡ ಬಾಸ್ಮತಿಯ ಅಕ್ಕಿಯ ಒಂದು ಏನು ಪ್ರೊಡಕ್ಷನ್ ಏನಿದೆ ಅದು ಇವತ್ತಿಗೂ ಕೂಡ ಅದರ ಮೇಜರ್ ಪೋರ್ಷನ್ ಎಲ್ಲಿದೆ ಅಂತ ಹೇಳಿದರೆ ಅಮೇರಿಕದ ಅಥವಾ ಪಾಶ್ಚಾತ್ಯ ದೇಶಗಳ ಕಂಪನಿಗಳ ಕೈಯಲ್ಲಿ ಇದೆ. ಅಂದರೆ ನಮ್ಮದೇ ಒಂದು ವಸ್ತುವನ್ನು ಹೇಗೆ ಪೇಟೆಂಟ್ ಮಾಡಿ ಬ್ರ್ಯಾಂಡ್ ಮಾಡಿ ಹೊರಗಿನ ದೇಶಗಳಲ್ಲಿ ಸೇಲ್ ಮಾಡಬಹುದು. ಅದೇ ರೀತಿಯಲ್ಲಿ ನೀಮ್ ಆಯಿಲ್ ಅದು ಬೇವಿನೆಣ್ಣೆ ಯಾರು ಉಪಯೋಗಿಸ್ತಾರೆ ನಿಮ್ಗೆ ಗೊತ್ತಿದೆ. ಆದರೆ ಬೇವಿನೆಣ್ಣೆದು ಕೂಡ ಪೇಟೆಂಟ್ ಆಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಮೆರಿಕದ ಕಂಪನಿಗಳು ಅದನ್ನು ಪೇಟೆಂಟ್ ಮಾಡಿದ್ದಾವೆ. ಟರ್ಮರಿಕ್, ಹಳದಿ, ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್, ಗಾಯಕ್ಕೆ ನಾವು ಹಚ್ಚೋದು, ಅದು ಬಹಳ ಹಿಂದಿನಿಂದ ಬಂದಿರುವಂಥದ್ದು. ಆದರೆ ಅವರು ಅದಕ್ಕೊಂದು ಹೊಸ ಹೆಸರು ಕೊಟ್ಟರು, ದಿಸ್ ಇಸ್ ಆ್ಯಂಟಿ ಬ್ಯಾಕ್ಟೀರಿಯಲ್, ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತೆ ಅಥವಾ ಅದನ್ನು ನಾಶ ಮಾಡುತ್ತೆ ಅಂತ ಹೇಳಿ ಟರ್ಮರಿಕ್ ಮೇಲೆ 1995ರಲ್ಲಿ 95ರಲ್ಲಿ ಇದರ ಮೇಲೆ ಪೇಟೆಂಟ್ ಮಾಡಿದರು. ಇದನ್ನು ಇದು ಆ್ಯಕ್ಚುಲಿ IKSನ ಮೂಲವೇ ಇದು. ನಮ್ಮ ಇವತ್ತಿನ ಈ IKSನ ಒಂದು ಮೂಲ ಎಲ್ಲಿದೆ ಅಂತ ಹೇಳಿದರೆ ಈ ಟರ್ಮರಿಕ್ ಪೇಟೆಂಟಲ್ಲಿದೆ. 95ರಲ್ಲಿ ಇದನ್ನು ಪೇಟೆಂಟ್ ಮಾಡಿದರು ಅಮೆರಿಕದ ಕಂಪನಿಗಳು. ಆವಾಗ ಭಾರತದವರು ಎಚ್ಚೆತ್ತರು, ಇದು ಎಲ್ಲನೂ ಪೇಟೆಂಟ್ ಮಾಡ್ತಾ ಇದ್ದಾರೆ, ಇದು ನಮಗೇನೋ ಸಮಸ್ಯೆ ಆಗುತ್ತೆ ನಾಳೆ. ಯಾಕಂದರೆ ಟರ್ಮರಿಕನ್ನು ಪೇಟೆಂಟ್ ಮಾಡಿದ ಮೇಲೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಗಾರ್ಡನಲ್ಲಿ ಟರ್ಮರಿಕ್ ಬೆಳೆಯೋ ಹಾಗಿಲ್ಲ, ಅಥವಾ ನೀವು ಬೆಳೆದ ಟರ್ಮರಿಕನ್ನು ನಿಮ್ಮ ಪಕ್ಕದ ಅಂಗಡಿಯಲ್ಲಿ ಟರ್ಮರಿಕ್ ಪೌಡರ್ನ ಮಾರೋ ಹಾಗಿಲ್ಲ. ಆ ಒಂದು ಮಟ್ಟಕ್ಕೆ ಅದು ತಗೊಂಡು ಹೋಗುತ್ತೆ. ನೀವು ಮಾರಬೇಕಾದ್ರೆ ಅವನಿಗೆ ಪೇಟೆಂಟ್ ತಗೊಂಡವನಿಗೆ ದುಡ್ಡು ಕೊಡಬೇಕಾಗತ್ತೆ. ಸೊ ಈ ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಫೈಟ್ ಮಾಡಿದಾಗ, ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಫೈಟ್ ಮಾಡಿದ ಮೇಲೆ ಅವ್ರು ಕೇಳಿದರು, ನಿಮ್ಮದು ಎಲ್ಲಿದೆ ಟರ್ಮರಿಕ್ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ನೀವು ಎಲ್ಲಿ ಹೇಳಿದ್ದೀರಿ ಅಂತ ಕೇಳಿದರು. ನಾವು ನಮ್ಮ ಚರಕ ಸಂಹಿತೆಯನ್ನು, ಸುಶ್ರುತ ಸಂಹಿತೆ ಇತ್ಯಾದಿಗಳನ್ನು ನಾವು ತೋರಿಸಿದಾಗ ಇದಕ್ಕೆ ಬೇಸ್ ಇಲ್ಲ ಅಂತ ಹೇಳಿದರು. ಆವಾಗ ನಾವೇನು ಮಾಡಬೇಕಾಯಿತು, ಭಾರತ ಸರ್ಕಾರ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅದನ್ನು ಒಂದು ಚಾಲೆಂಜಾಗಿ ತಗೊಂಡು ಸುಮಾರು 1,20,000 ಐಟಮ್ಗಳನ್ನು ಲಿಸ್ಟ್ ಮಾಡಿದರು. ಭಾರತದ ಮೂಲದ ಟರ್ಮರಿಕ್ ಇರ್ಬೋದು ಅಥವಾ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳು. ನಮ್ಮಲ್ಲಿ ಆಹಾರ ಅಂತ ಹೇಳುವಂಥದ್ದು ಅದು ಕೇವಲ ಅಡುಗೆ ಅಂದರೆ ಅದು ಏನು ರುಚಿಯಾಗಿದೆ ಅಂತ ಹೇಳಿ ನಾವು ಸೇರಿಸಿರೋದಲ್ಲ, ಅದು ಪ್ರತಿಯೊಂದು ಕೂಡ ಮೆಡಿಸಿನ್ ಆಗಿ ನಮ್ಮ ಆಹಾರಕ್ಕೆ ಬಂದಿರುವಂಥದ್ದು. ಇವತ್ತು ನಾವು ಆಹಾರ ಮತ್ತು ಮೆಡಿಸಿನ್ ಎರಡು ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೇವೆ. ನಮ್ಮ ಇವತ್ತಿನ ಪಾಶ್ಚಾತ್ಯ ಚಿಂತನೆಯ ಪರಿಣಾಮದಿಂದ ಮೆಡಿಸಿನ್ ಬೇರೆ, ಊಟ ಬೇರೆ. ಈಗ ನಾನು ಇರುವ ಜಾಗದಲ್ಲಿ ಒಂದು 8-10 ಮೆಡಿಕಲ್ ಶಾಪ್ಗಳಿದೆ. ಬೆಳಿಗ್ಗೆ ಮೊದಲು ಓಪನ್ ಆಗೋದು ಯಾವುದು ಅಂದರೆ ಮೊದಲು ಮೆಡಿಕಲ್ ಓಪನ್ ಆಗ್ತದೆ, ಆಮೇಲೆ ಹೋಟೆಲ್ ಓಪನ್ ಆಗ್ತದೆ. ಯಾಕಂದರೆ ಮೆಡಿಕಲ್ಗೆ ಜಾಸ್ತಿ ಜನ ಇದ್ದಾರೆ.
ಅಂದರೆ ಆಹಾರ ತಗೊಳ್ಳೋದಕ್ಕಿಂತ ಜಾಸ್ತಿ ಮೆಡಿಸಿನ್ ತಗೊಳ್ತಾ ಇದ್ದೀವಿ ನಾವು. ಆದರೆ ನಮ್ಮ ದೇಶದ ಪರಿಕಲ್ಪನೆ ಏನು ಅಂದರೆ ಆಹಾರದ ಒಳಗೆಯೇ ಮೆಡಿಸಿನ್ ಇರಬೇಕು. ಹಾಗಾಗಿ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳು ಅವುಗಳು ಆಹಾರದ ಒಳಗೆ ಹೇಗೆ ಬಂದವು ಅಂತ ಹೇಳಿದರೆ ಇದು ಇಂಥದಕ್ಕೆ ಒಳ್ಳೆಯದು ಅಂತ ನಮ್ಮ ಪೂರ್ವಕರು ಅದನ್ನು ಒಪ್ಪಿಕೊಂಡ ಕಾರಣ ಅದು ಬಂತು. ಜೀರಿಗೆ ಒಳ್ಳೆಯದು, ಅದು ಯಾವುದೋ ಒಂದು ಗುಣ ಇದೆ ಅದಕ್ಕೆ. ಸಾಸಿವೆ ಒಳ್ಳೆಯದು, ಸಾಸಿವೆ ಎಣ್ಣೆ ಒಳ್ಳೆಯದು. ಒಗ್ಗರಣೆಯಲ್ಲಿ ನಾವು ಯಾಕೆ ಸಾಸಿವೆ ಹಾಕ್ತೀವಿ? ಸಾಸಿವೆಯ ಅದರ ಎಣ್ಣೆಯ ಅಂಶ ಬಿಡಬೇಕು ಅಂತ ಹಾಕ್ತೇವೆ. ಸೊ ಪ್ರತಿಯೊಂದು ವಿಚಾರಕ್ಕೂ ಕೂಡ ಟ್ಯಾಮರಿಂಡ್, ನಿಮಗೆ ಆಶ್ಚರ್ಯ ಆಗ್ಬೋದು, ಟ್ಯಾಮರಿಂಡ್ ಮೇಲೆ ಪೇಟೆಂಟ್ ಇದೆ ಅಮೆರಿಕದಲ್ಲಿ. ಹುಣಸೆ ಹಣ್ಣು ಮೇಲೆ ಅಮೆರಿಕದಲ್ಲಿ ಪೇಟೆಂಟ್ ಇದೆ, ಹಳದಿ ಮೇಲೆ ಪೇಟೆಂಟ್ ಇದೆ. ಸೊ ಇಲ್ಲ ಪೇಟೆಂಟ್ಗಳ ಒಂದು ಏನು ಹೊಸ ಅಧ್ಯಾಯ ಶುರುವಾದಾಗ ಭಾರತೀಯ ಸರ್ಕಾರ ಎಚ್ಚೆತ್ತು, ಇಲ್ಲ ಇದು ಮುಂದಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಟರ್ಮರಿಕ್ ಪೇಟೆಂಟ್, ಇದು ನೀವು ವೆಬ್ಸೈಟಲ್ಲಿ ಹಾಕಿದರೆ ನಿಮಗೆ ಸಿಗುತ್ತೆ. ಟರ್ಮರಿಕ್ ಪೇಟೆಂಟ್ ಹಿಸ್ಟ್ರಿ ಅಂತ ನೀವು ಹಾಕಿದರೆ ಸಿಗುತ್ತೆ. ಸುಮಾರು 1,20,000 ಐಟಮ್ಗಳನ್ನು, ಭಾರತೀಯ ಮೂಲದ ಐಟಮ್ಗಳನ್ನು ಅಲಾಂಗ್ ವಿತ್ ಏನು ಅದರ ಸಾಕ್ಷ್ಯಾಧಾರಗಳು ಇಂತಿಂಥ ಕೃತಿಯಲ್ಲಿ ಬಂದಿದೆ ಅಂತ ಅದನ್ನು ಪ್ರೂಫ್ ಕೊಟ್ಟು ಅಷ್ಟನ್ನು ಕೂಡ ಈ ಅಂಶಗಳಿಗೆ ಪೇಟೆಂಟ್ ಮಾಡಬಾರದು ಅಂತ ಹೇಳಿ ಭಾರತೀಯ ಸರ್ಕಾರ ಕೊನೆಗೆ ಒಂದು ದೊಡ್ಡ ಒಂದು ಅಫಿಡವಿಟನ್ನು ಸಲ್ಲಿಸಿದ ಮೇಲೆ ಅವರು ಅದನ್ನು ಕೈಬಿಟ್ಟರು. ಅಲ್ಲಿ ಶುರುವಾದ ಒಂದು ಚಿಂತನೆ, ಹಾಗಾದರೆ ನಾವು ಭಾರತದಲ್ಲಿ ಎಷ್ಟೆಲ್ಲ ಇದೆ ಅಂಶಗಳು, ಇದನ್ನು ನಾವು ಮರು ಸಂಶೋಧನೆ ಮಾಡಬೇಕು, ಮತ್ತೆ ಇದನ್ನು ಹುಡುಕಬೇಕು ಅಂತ ಹೇಳಿ ಶುರುವಾದ ಸಂಶೋಧನೆಯೇ ಇವತ್ತು IKS ರೂಪದಲ್ಲಿ ಬಂದು ನಮ್ಮಲ್ಲಿ ನಿಂತಿದೆ. ಸೊ ಇದನ್ನು ಮುಂದಕ್ಕೆ ತಗೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ಹೇಗೆ ಯಾವ್ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೋದು? ನಮ್ಮ ಶಾಲೆಗಳಲ್ಲಿ ನಾವು ವರ್ಷಕ್ಕೆ ಒಂದಾದರೂ ಪ್ರಾಜೆಕ್ಟನ್ನು ನಮ್ಮ ಮಕ್ಕಳಿಗೆ IKS ಮೇಲೆ ಮಾಡಪ್ಪ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಉದಾಹರಣೆಗೆ ನಮ್ಮ ಊರುಗಳಲ್ಲೇ, ನೀವು ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ನೋಡಿದರೆ ಅಲ್ಲಿ ಎಲ್ಲರೂ ಸಿಮೆಂಟ್ ಬಳಸಿ ಮನೆ ಕಟ್ತಾರಾ ಅಂತ ಕೇಳಿದರೆ ಇಲ್ಲ. ಇವತ್ತಿಗೂ ಕೂಡ ಗಾರೆ ಅಥವಾ ಮಣ್ಣಿನ ಗೋಡೆಯ ಇದನ್ನು ಪರಿಕಲ್ಪನೆಯನ್ನು ನಾವು ನೋಡ್ಬೋದು. ದೇವಸ್ಥಾನಗಳಲ್ಲಿ ಅಷ್ಟಬಂಧ ಅಂತ ಹೇಳ್ತೇವೆ. ವಿಗ್ರಹಗಳನ್ನು ನಿಲ್ಲಿಸಬೇಕಾದ್ರೆ 8 ಅಂಶಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಒಂದು ಪೇಸ್ಟ್ ಮಾಡಿ ಅದರ ಮೇಲೆ ವಿಗ್ರಹವನ್ನು ನಿಲ್ಲಿಸಿದರೆ 100 ವರ್ಷಗಳ ಕಾಲ ನಿಲ್ಲುತ್ತೆ. ಹಾಗಾದರೆ ಆ ಒಂದು ಗಟ್ಟಿತನ ಬರೋದಕ್ಕೆ ಅಲ್ಲಿ ಏನೆಲ್ಲ ಬಳಸ್ತೇವೆ? ಅಷ್ಟೆಲ್ಲ ಬೇಡ, ನಮಗೆ ಬಹಳ ದೊಡ್ಡ ಉದಾಹರಣೆಯೇ ಇದೆ, ನಮ್ಮ ಕಣ್ಣ ಮುಂದೆ ಇದೆ. ಹೇಳ್ಬೋದಾ ಯಾರಾದರೂ? ಸಿಮೆಂಟ್ ಬಳಸದೆ, ಅದು ತುಂಬ ಇದಾಯಿತು. ಯಾವುದು ಬರೀ ಕಲ್ಲಿನಿಂದ ಕಟ್ಟಿದ್ದಾಯಿತು. ನಮ್ಮ ಕರ್ನಾಟಕದಲ್ಲಿ ಒಂದಿದೆ, ಅಂದರೆ ಆಧುನಿಕ ಯುಗದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದು ಶಿಲಾ ವಿಗ್ರಹ ಆಯಿತು. ಶಿಲೆಯನ್ನು ಬಿಟ್ಟು ಒಂದು ಆಧುನಿಕ ಕಟ್ಟಡವನ್ನೇ ನಾವು ಸಿಮೆಂಟ್ ಬಳಸದೆ ಕಟ್ಟಿದ್ದೇವೆ. ವಾಸ್ತು ಅಲ್ಲ, ಆಧುನಿಕ ಕಟ್ಟಡವನ್ನೇ, ಒಂದು ಆಧುನಿಕ ನಿರ್ಮಾಣವನ್ನೇ ನಾವು ಸಿಮೆಂಟ್ ಬಳಸದೆ ಮಾಡಿದ್ದೇವೆ. ನಮ್ಮ ಕಣ್ಣು ಮುಂದೆ ಇದೆ, ಬಹಳ ದೊಡ್ಡದಾಗಿದೆ. KRS, ಕೃಷ್ಣರಾಜಸಾಗರ ಅಣೆಕಟ್ಟು, ಇಲ್ಲಿ ಗಚ್ಚಿನ ಇದರಿಂದ ಕಟ್ಟಿ, ಅದರಲ್ಲಿ ಬೆಲ್ಲ, ಸುಣ್ಣ ಮತ್ತು ಮಣ್ಣಿನ ಒಂದು ಮಿಶ್ರಣದಿಂದ. ಅದು ಯಾವ ಪ್ರಮಾಣದಲ್ಲಿರಬೇಕು ಅದು ಮುಖ್ಯ. ಅಲ್ಲಿ ಆ ಪ್ರಮಾಣವನ್ನು ಬದಲಾವಣೆ ಮಾಡಿದಾಗ ನಿಮಗೆ ಅದೇ 3 ಅಂಶಗಳನ್ನು ಇಟ್ಕೊಂಡು ಮನೆಯನ್ನು ಕಟ್ಬೋದು, ಒಂದು ಗೋಡೆಯನ್ನು ಕಟ್ಬೋದು, ಕೋಟೆಯನ್ನು ಕಟ್ಬೋದು, ಒಂದು ಅಣೆಕಟ್ಟನ್ನು ಕಟ್ಬೋದು, ಅಥವಾ ಮನೆಯ ಕಂಪೌಂಡನ್ನು ಕಟ್ಕೊಳ್ಬೋದು. ಆ ಪ್ರಮಾಣ ಯಾವುದು ಅನ್ನೋದು ಬಹಳ ಮುಖ್ಯ. ಸೊ ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನಮ್ಮ ಮುಂದೆ ಇಡಪ್ಪ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಇದನ್ನು ನಾವು ಹೇಳಬಹುದು. ನಮ್ಮ ಎಲ್ಲ ದೇವಸ್ಥಾನಗಳು ಕೂಡ ಆರ್ಕಿಟೆಕ್ಚರಲ್ ವಂಡರ್ಸ್. ಯಾಕಂದರೆ ಈಗ ಬೃಹದೀಶ್ವರ ಅಂತ ಹೇಳಿದರು, ಬೃಹದೀಶ್ವರ ಅಷ್ಟು ವರ್ಷಗಳಿಂದ, 1000 ವರ್ಷಗಳಿಂದ ಹೇಗೆ ನಿಂತಿದೆ? ಎಲ್ಲ ಭೂಕಂಪಗಳನ್ನು, ಪ್ರವಾಹಗಳನ್ನು ತಡೆದುಕೊಂಡು ಹೇಗೆ ನಿಂತಿದೆ? ಆ ಸ್ಟ್ರಕ್ಚರಿಗೆ ಸ್ಟೆಬಿಲಿಟಿಯನ್ನು ಕೊಟ್ಟದ್ದು ಯಾವುದು? ಭಾರತದ ಗಣಿತ ಅಥವಾ ಭಾರತದ ಜಾಮೆಟ್ರಿ ಅಥವಾ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ. ಸೊ ವಾಸ್ತುಶಿಲ್ಪದ ಮೇಲೆ ನಮ್ಮಲ್ಲಿ ಗ್ರಂಥಗಳಿದ್ದಾವೆ. ನಮ್ಮಲ್ಲಿ ನಾರದ ಮುನಿಗಳು ಬರೆದಂಥ ಒಂದು ಗ್ರಂಥ, ಅದರಲ್ಲಿ ಬೇರೆ ಬೇರೆ ಸಾರ್ವಜನಿಕ ಕಟ್ಟಡಗಳನ್ನು ಕಟ್ಟುವುದರ ಬಗ್ಗೆ ಕೂಡ ಮಾತಾಡುತ್ತೆ. ಒಂದು ಸಭಾಗೃಹವನ್ನು ಹೇಗೆ ಕಟ್ಟಬೇಕು, ಒಂದು ನಾಟ್ಯ ಮಂದಿರವನ್ನು ಹೇಗೆ ಕಟ್ಟಬೇಕು ಅಂತಲೂ ಮಾತಾಡುತ್ತೆ ನಮ್ಮ ದೇಶದ ಗ್ರಂಥಗಳು. ಸೊ ಇದರ ಅಧ್ಯಯನವನ್ನು ನಾವು ಮಾಡಬಹುದೇ? ಇಲ್ಲಿ ಬಂದಿರುವಂಥ ವಿಚಾರಗಳನ್ನು ನಮಗೆ ಬೇಕಾದ ಹಾಗೆ ನಾವು ಇವತ್ತಿನ ಸಮಾಜಕ್ಕೆ ಕೊಡಬಹುದೇ? ಇದನ್ನು ಮಕ್ಕಳು ಮಾಡಬಹುದೇ? ಮಾಡಬಹುದು. ಸೊ ಇಂತಹ 100 ವಿಚಾರಗಳನ್ನು ನಾವು IKS ಇಂದ ಹೆಕ್ಕಿ ತೆಗೆದು ನಮ್ಮ ಮಕ್ಕಳ ಮೂಲಕ ಅದನ್ನು ಪ್ರಾಜೆಕ್ಟ್ ರೂಪದಲ್ಲಿ ಅಥವಾ ಬೇರೆ ಬೇರೆ ಅಧ್ಯಯನದ ರೂಪದಲ್ಲಿ ಅದನ್ನು ಮಾಡಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅಂದರೆ ಅಭಿಮಾನದ ಬಗ್ಗೆ ಹೇಳುವಾಗ ಇಂಥದ್ದು ಇತ್ತು ಅಂತ ನಾವು ಪಟ್ಟಿ ಮಾಡುವುದನ್ನು ಇನ್ನು ಮುಂದೆ ಕಡಿಮೆ ಮಾಡಿ ಅದರ ಪ್ರಾಕ್ಟಿಕ್ಯಾಲಿಟಿ, ಅದರ ಆನ್ವಯಿಕ ಒಂದು ಜ್ಞಾನ, ಇದನ್ನು ನಾವು ಕೊಡುವ ಕಡೆಗೆ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಉದಾಹರಣೆಗೆ ಗಣಿತದಲ್ಲಿ ಅನೇಕ ವಿಚಾರಗಳು ಇಂಥದ್ದು ಬರ್ತದೆ. ನಾವು ಶುಲ್ಬ ಸೂತ್ರದ ಬಗ್ಗೆ ಹೇಳ್ತೇವೆ. ಶುಲ್ಬ ಸೂತ್ರವನ್ನು ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಒಂದು ಗಣಿತದ ಮ್ಯಾನ್ಯುವಲ್ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಒಂದು ವರ್ಷಕ್ಕೆ ಒಂದು 10-15 ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬೇಕಾದಂಥ ಮ್ಯಾನ್ಯುವಲ್, ಗಣಿತದ ಮ್ಯಾನ್ಯುವಲನ್ನು ಶುಲ್ಬ ಸೂತ್ರವನ್ನು ಬಳಸಿಕೊಂಡೇ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಅಲ್ಲಿ ಬೇಕಾದಷ್ಟು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯಲ್ಲಿ
ಹಳೆಯ ವಿಚಾರಗಳನ್ನು ಮತ್ತೆ ಈ ಅಡಿಗರ ಒಂದು ಪದ್ಯ ಇದೆ, ನೀವು ಕೆಲವರು ಕೇಳಿರಬಹುದು. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಚಿನ್ನ ಇದೆ ಅಂತ ಹೇಳ್ಕೊಂಡು ಕೂತ್ರೆ ಆಗೋದಿಲ್ಲ. ಚಿನ್ನವನ್ನು ಏನು ಮಾಡಬೇಕು, ಚಿನ್ನವನ್ನು ಸೋಸಿ ಶುದ್ಧೀಕರಿಸಿ ಅದನ್ನು ಎಲ್ಲ ತಯಾರು ಮಾಡಿ ಚಿನ್ನವನ್ನಾಗಿ ಮಾಡಿ ಅದನ್ನು ದೇವಸ್ಥಾನದ ಬಂಗಾರದ ಕಲಶವಾಗಿ ಮಾಡಿದಾಗ ಅದಕ್ಕೊಂದು ಸಾರ್ಥಕತೆ ಬರ್ತದೆ. ಚಿನ್ನ ಇದೆ ನಮ್ಮಲ್ಲಿ ಚಿನ್ನ ಇದೆ ಅಂತ ಹೇಳ್ತಾ ಇದ್ರೆ ನಾವು ಇಷ್ಟು ದಿನ ಅದನ್ನು ಮಾಡ್ತಾ ಇದ್ದೇವೆ. ಚಿನ್ನ ಇದೆ ಅನ್ನೋದ್ರ ಜ್ಞಾನ ಬೇಕು. ಚಿನ್ನದ ಜ್ಞಾನವೇ ಇಲ್ಲ ಅಂದರೆ ಕಷ್ಟ. ಚಿನ್ನ ಇದೆ ಅನ್ನುವ ಜ್ಞಾನ ಇದೆ ನಮ್ಮಲ್ಲಿ, ಆದರೆ ಆ ಜ್ಞಾನ ಅಷ್ಟೇ ಸಾಕಾಗೋದಿಲ್ಲ. ಅದನ್ನು ಸೋಸಿ ಅದನ್ನು ಶುದ್ಧೀಕರಿಸಿ ಎಲ್ಲ ಮಾಡಿ ನೀವು ಅಲ್ಲಿಗೆ ತಗೊಂಡೋಗಿ ಕೂರಿಸ್ಬೇಕು. ಚಿನ್ನಕ್ಕೆ ಅದರ ನಿಜವಾದ ಮೌಲ್ಯವನ್ನು ಎಲ್ಲಿ ಇದೆ ಅಲ್ಲಿಗೆ ತಗೊಂಡೋಗಿ ಕೂರಿಸಿದಾಗ ಅದಕ್ಕೆ ಬೇಕಾದ ಆ ಒಂದು ಶ್ರೇಷ್ಠತೆ ಪ್ರಾಪ್ತವಾಗುತ್ತೆ ಅನ್ನೋದೇ IKSನ ಮೂಲಭೂತವಾದ ಒಂದು ವಿಚಾರ. ಸೊ ಹೀಗಾಗಿ ನಾನು ಕೆಲವು ವಿಚಾರಗಳನ್ನು ಬಿಟ್ಟು ಹೋಗಿರ್ಬೋದು. ಉದಾಹರಣೆಗೆ ನೀಮ್ ಟ್ರೀ ಬಗ್ಗೆ ಹೇಳಿದೆ. ಟೊಬ್ಯಾಕೋ ಅಂತ ಹೇಳುವಂಥದ್ದು ತಂಬಾಕು, ಅದು ಕೆಟ್ಟದು ಅಂತ ನಮಗೆ ಇವತ್ತು ಗೊತ್ತಿದೆ. ಆದರೆ ತಂಬಾಕುವನ್ನು ಬಳಸಿಕೊಂಡು ಕೋಟ್ಯಂತರ ಡಾಲರ್ಗಳ ಪೌಂಡ್ಗಳ ಬಿಸ್ನೆಸ್ಸನ್ನು ಈ ಜಗತ್ತಿನಲ್ಲಿ ಮಾಡಲಾಗಿದೆ. ಆದರೆ ಅದು ಮೂಲಭೂತವಾಗಿ ಎಲ್ಲಿಂದ ಬಂತು ಅಂತ ಹೇಳಿದರೆ, ಕೆಲವು ಮೂಲ ನಿವಾಸಿಗಳು, ಕಾಡಿನ ನಿವಾಸಿಗಳು ಅದನ್ನು ಬಳಸ್ತಾ ಇದ್ರು, ಹೊಗೆಸೊಪ್ಪನ್ನು ಬಳಸ್ತಾ ಇದ್ರು. ನಮ್ಮ ದೇಶದಲ್ಲೇ ನಮ್ಮ ತಾತಂದಿರ ಕಾಲಕ್ಕೆ ಅವ್ರು ಯಾರು ಸಿಗರೇಟು ಯೂಸ್ ಮಾಡ್ತಿರ್ಲಿಲ್ಲ, ಆದರೆ ನಾವೆಲ್ಲರೂ ಹೊಗೆಸೊಪ್ಪನ್ನು ಅಥವಾ ತಾಂಬೂಲವನ್ನು ಬಳಸ್ತಾ ಇದ್ವಿ, ಇವತ್ತಿಗೂ ಕೂಡ ಬಳಸ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ಡಾರ್ಜಿಲಿಂಗ್ ಟೀ ಅಂತ ಹೇಳುವಂಥದ್ದು ಅದು ಕೂಡ ಆ ಕಾಡು ಜನರು ಬಳಸ್ತಾ ಇದ್ದನ್ನು ಅದನ್ನು ಮಾರ್ಕೆಟ್ ಮಾಡಿ ರೀಬ್ರ್ಯಾಂಡ್ ಮಾಡಿರುವಂಥದ್ದು. ರಬ್ಬರ್ನ ಕತೆ ಹೇಳ್ತೀವಿ ವಿಜ್ಞಾನದಲ್ಲಿ. ರಬ್ಬರ್, ಒಬ್ಬ ವಿಜ್ಞಾನಿ ಅದನ್ನು ಕಂಡು ಹಿಡಿದ, ಆಮೇಲೆ ಅದನ್ನು ಏನು ಗಟ್ಟಿ ಮಾಡಿದ, ಇದೆಲ್ಲ ಹೇಳ್ತೇವೆ. ಆದರೆ ರಬ್ಬರ್ ಮರದ ಮೇಲೆ ಪೇಟೆಂಟ್ ಆಗಿತ್ತು. ಒಂದಾನೊಂದು ಕಾಲದಲ್ಲಿ ಯುರೋಪಿನವರು ರಬ್ಬರ್ ಮರಕ್ಕೂ ಪೇಟೆಂಟ್ ಮಾಡಿದ್ರು. ಆದರೆ ಅದನ್ನು ಕೂಡ ಆ ರಬ್ಬರ್ನಿಂದ ಅದನ್ನು ದ್ರವವನ್ನು ಶೇಖರಿಸ್ಬೋದು, ಅದನ್ನು ಚೆಂಡಾಗಿ ಆಡಬಹುದು ಅಂತ ಹೇಳಿ ಪ್ರಾಚೀನರು ಅದನ್ನು ಕಂಡುಕೊಂಡಿದ್ರು. ಸೊ ಹೀಗೆ ಕೊಕೋವಾ, ಪೊಟ್ಯಾಟೊ, ಆಲೂಗಡ್ಡೆ ಮೇಲೆ ಪೇಟೆಂಟ್ ಆಗಿತ್ತು. ಸೊ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು, ಈ ಜ್ಞಾನ ನಮಗೆ ಬೇಕು. ಅದರ ಜೊತೆಗೆ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ನೀವು ಶಿಕ್ಷಕರಾಗಿರೋದ್ರಿಂದ ಹೇಳ್ತೇನೆ, ನಮ್ಮಲ್ಲಿ TKDL ಅಂತ ಒಂದಿದೆ. ಇದನ್ನು ಕೂಡ ನೀವು ವೆಬ್ಸೈಟ್ಗಳಲ್ಲಿ ಹುಡುಕ್ಬೋದು. ಇದು ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ. ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂದರೆ ನಿಮಗೆ ಬೇಕಾದ ಮೂಲ ವಸ್ತು ನಿಮ್ಗೆ ಇಲ್ಲೇ ಸಿಕ್ಬಿಡ್ತದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂದರೆ ಏನು, ಇಂಡಿಯನ್ ನಾಲೆಜ್ ಎಲ್ಲಿ ಹುಡುಕೋದು? ಇಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯೇ ಇದೆ, ಸರ್ಕಾರವೇ ಮಾಡಿಟ್ಟಿದೆ. ಇಲ್ಲಿ ಹೋದರೆ ನಿಮಗೆ ಸಾವಿರಾರು ನಮ್ಮ ದೇಶದ ಪಾರಂಪರಿಕ ಜ್ಞಾನ ಏನೆಲ್ಲ ಇದೆ ಅದರ ಒಂದು ಪೂರ್ತಿ ಚಿತ್ರಣ ನಿಮಗೆ ಇಲ್ಲಿ ಸಿಗ್ತದೆ. ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಸಿಸ್ಟಮ್, TKDL ಅಂತ ಹೇಳ್ತೇವೆ. ಇಟ್ಸ್ ಅ ಜಾಯಿಂಟ್ ಪ್ರಾಜೆಕ್ಟ್ ಆಫ್ CSIR ಆ್ಯಂಡ್ ಮಿನಿಸ್ಟ್ರಿ ಆಫ್ ಆಯುಷ್. ಇವರಿಬ್ಬರು ಸೇರ್ಕೊಂಡು ಮಾಡಿರುವಂಥದ್ದು, ಸರ್ಕಾರದ ಪ್ರಾಯೋಜಕತ್ವದಲ್ಲೇ ಮಾಡಿರುವಂಥ ಒಂದು ಡಿಜಿಟಲ್ ಲೈಬ್ರರಿ. ಸಾವಿರಾರು ಅಂಶಗಳು, ಭಾರತೀಯ ವಿಚಾರಗಳು ನಿಮಗಿಲ್ಲಿ ನೇರವಾಗಿ ಸಿಗ್ತವೆ. ನಮ್ಮ ಭಾರತದ ಜ್ಞಾನ ಯಾವುದು ಅನ್ನೋದ್ರ ಬಗ್ಗೆ. ಆಮೇಲೆ ಸೊ ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಇದಕ್ಕೊಂದು ಉತ್ತಮ ಉದಾಹರಣೆ ಯೋಗ. ಸೊ ಯೋಗವನ್ನು ನಾವು ಇಡೀ ದೇಶದ 160-170 ದೇಶಗಳ ಜೊತೆ ಸೇರಿಕೊಂಡು ಯೋಗವನ್ನು ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಕೊಲಾಬರೇಷನು. ಆಮೇಲೆ ಕಮ್ಯುನಿಟಿ ಎಂಗೇಜ್ಮೆಂಟು, ಒಂದು ಸಾಮುದಾಯಿಕವಾದಂಥ ಒಂದು ಪ್ರಯತ್ನ. ಉದಾಹರಣೆಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಕೆರೆಯನ್ನು ಕಟ್ಟುವಂಥದ್ದು, ಕೆರೆ ನಿರ್ಮಾಣ ಕೂಡ ಭಾರತೀಯ ಜ್ಞಾನ. ಕೆರೆ ನಿರ್ಮಾಣದಲ್ಲಿ ಕೋಡಿ ಅಂತ ಹೇಳ್ತೇವೆ, ಒಂದು ಕೋಡಿಯಿಂದ ಕೋಡಿ ಬೀಳೋದು ಅಂತ ಹೇಳ್ತೇವೆ. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರನ್ನು ಹರಿಸುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಎಷ್ಟೇ ನಮ್ಮಲ್ಲಿ ಪ್ರವಾಹ ಬಂದರೂ ಕೂಡ, ಎಷ್ಟೇ ಮಳೆಯಾದರೂ ಕೂಡ ನಮ್ಮಲ್ಲಿ ಕೆರೆಗಳು ಪೂರ್ತಿಯಾಗಿ ತುಂಬಿ ತುಳುಕ್ತಾ ಇರಲಿಲ್ಲ, ಹೊರಗೆ ಊರಿಗೆಲ್ಲ ಬರ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೆಚ್ಚುವರಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಇತ್ತು. ಬೆಂಗಳೂರಿನ ಚಿತ್ರಣವನ್ನು, ನಗರವನ್ನೇ ತಗೊಂಡ್ರೆ, ಬೆಂಗಳೂರು ಬೇಸಿಕಲಿ ಇಟ್ ಈಸ್ ಕವರ್ಡ್ ಬೈ 9 ಲೇಕ್ಸ್. ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನ ಶಿಕ್ಷಕರಿದ್ದರೆ ಇದನ್ನೊಂದು ಪ್ರಾಜೆಕ್ಟ್ ಆಗಿ ಮಾಡ್ಕೋಬೋದು, ನಿಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು. 9 ಕೆರೆಗಳಿತ್ತು, ಇವತ್ತಿಗೂ ಇದೆ. ಅಲ್ಲಿ ಕೆಲವು ಕೆರೆಗಳು ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ, ಕೆಲವು ಅಪಾರ್ಟ್ಮೆಂಟ್ಗಳಾಗಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದೆ, ಇದೆಲ್ಲ ಆಗಿದೆ. ಆದರೆ ಈ ಕೆರೆಗಳಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಕೋಡಿ ಅಂತ ಹೇಳ್ತೇವೆ, ಆ ವ್ಯವಸ್ಥೆ ಇತ್ತು. ಇದನ್ನು ಪ್ರಾಜೆಕ್ಟ್ ಆಗಿ ತಗೊಂಡು ಒಂದು ಹಳ್ಳಿಯಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ, ಖಂಡಿತವಾಗಿ ಸಾಧ್ಯ ಇದೆ. ಇದೊಂದು ಸಾಮುದಾಯಿಕವಾದಂಥ ಚಟುವಟಿಕೆ ಕೂಡ ಆಗುತ್ತೆ. ಅಂದರೆ ಸಾಮಾನ್ಯ ಜನರಲ್ಲೂ ಕೂಡ ಭಾರತೀಯ ಜ್ಞಾನದ ಬಗ್ಗೆ ಒಂದು ತಿಳುವಳಿಕೆ ಮಾಡುವಂಥ ಕೆಲಸವನ್ನು ಮಾಡಬಹುದು. ನೀರು ಬರ್ತಾ ಇದೆ, ಹೌದು. ಆ್ಯಕ್ಚುಲಿ ಅದು ವೃಷಭಾವತಿಯ ಮೂಲ ಸ್ಥಾನ. ಅದು ನಮ್ಮ ಬೆಂಗಳೂರಿನ ನದಿ ಯಾವುದು ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ವೃಷಭಾವತಿ ಅಂತ ಒಂದು ನದಿ ಇದೆ ಈ ಸಿಟಿ ಒಳಗಡೆ. ಅದು ಶುರುವಾಗೋದು ಎಲ್ಲಿ ಅಂತ ಹೇಳಿದರೆ ಬಸವಣ್ಣನ ಗುಡಿಯಿಂದ ಶುರುವಾಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಪಾರಂಪರಿಕ ಜ್ಞಾನ. ಅಥವಾ ನೀರನ್ನು ಶುದ್ಧೀಕರಿಸೋದು ಹೇಗೆ? ಈಗ ನಮ್ಮಲ್ಲಿ ತೆಪ್ಪೋತ್ಸವ ಅಂತ ನಾವು ಮಾಡ್ತೇವೆ. ಸೊ ತೆಪ್ಪೋತ್ಸವ ಅಂತ ಹೇಳಿದರೆ ನಿಂತ ನೀರಿನ ಮೇಲೆ ನಡೆಯುವಂಥ ಒಂದು ಉತ್ಸವ. ಅದು ಕೆರೆ ಇರಬಹುದು, ಸರೋವರ ಇರಬಹುದು, ಇತ್ಯಾದಿಗಳು. ಅಂದರೆ ನಿಂತ ನೀರು ಅದು ಬೇಗ ಕೊಳೆಯಾಗುತ್ತೆ ಅನ್ನೋ ನಮ್ಮ ಹಿಂದಿನವರಿಗೆ ಗೊತ್ತಿತ್ತು.
ಹರಿಯುವ ನೀರಿಗೆ ಕೊಳೆ ಇಲ್ಲ, ಅದು ಹರ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲೂ ಕೂಡ ಕೊಳೆಯಾಗುವ ಸಾಧ್ಯತೆ ಇದೆ, ಆದರೆ ಬಹಳ ಕಡಿಮೆ. ಆದರೆ ನಿಂತ ನೀರಿನಲ್ಲಿ ಕೊಳೆಯಾಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ನಿಂತ ನೀರನ್ನು ಮತ್ತೆ ಮತ್ತೆ ಶುದ್ಧೀಕರಿಸ್ತಾ ಇರಬೇಕು. ಯಾವ ಕಾಲಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಯಾವಾಗ ಜೊಂಡು ಬೆಳೆಯುತ್ತೆ, ಜೊಂಡು ಶುರುವಾಯಿತು ಅಂತ ಹೇಳಿದರೆ ಅದು ಕೊಳೆ ಶುರುವಾಯಿತು ಅಂತ ಅರ್ಥ. ಜೊಂಡು ಬೆಳೆಯದೇ ಇರುವ ಹಾಗೆ ನೋಡಿಕೊಳ್ಬೇಕು. ಹಾಗಾಗಿ ಕಾರ್ತೀಕದ ಮಾಸದಲ್ಲಿ ಅಲ್ಲಿಂದ ನಂತರ ತೆಪ್ಪೋತ್ಸವಗಳು ಶುರುವಾಗ್ತವೆ. ಯಾಕಂದರೆ ಅದು ಜೊಂಡು ಬೆಳೆಯುವಂಥ ಕಾಲವೇ ಇದೆ. ಮಳೆಗಾಲ ನಿಂತ ಮೇಲೆ ಏನು ಚಳಿಗಾಲ ಶುರುವಾಗ್ತದೆ, ಆವಾಗ ಅಲ್ಲಿ ಜೊಂಡು ಅಥವಾ ಬೇರೆ ಕಳೆಗಳು ಬೆಳೆಯುವಂಥ ಕಾಲ. ಆ ಮೂಲವನ್ನು ಕಿತ್ತು ತೆಗೆದರೆ ನಿಮಗೆ ಆ ಸರೋವರ ಅಥವಾ ಕೆರೆ ಅದು ಶುದ್ಧವಾಗಿರ್ತದೆ. ಅಲ್ಲಿ ನಾವು ತೆಪ್ಪೋತ್ಸವ ಅಂತ ಹೇಳುವಂಥ ಒಂದು ಧಾರ್ಮಿಕವಾದ ಆಚರಣೆ. ನೋಡಿ, ಅದಕ್ಕೆ ಧರ್ಮವನ್ನು ಸೇರಿಸಿದರು. ಪರಿಸರ ಸಂರಕ್ಷಣೆಗೆ ಒಂದು ಧರ್ಮದ ಆಯಾಮ ತಂದು ಕೊಟ್ಟಾಗ ಆವಾಗ ಅದು ಜನ ಅದನ್ನು ಫಾಲೋ ಮಾಡಿಯೇ ಮಾಡ್ತಾರೆ. ಸೊ ಇದು ಒಂದು ಪರಿಸರ ಸಂರಕ್ಷಣೆಯ ಭಾಗ. ನಾಳೆ ಇದನ್ನು ನೋಡಿದ ಯಾರೋ ಒಬ್ಬ ವಿದೇಶಿ ಅದಕ್ಕೆ ಯಾವುದೋ ಒಂದು ರೀಬ್ರ್ಯಾಂಡಿಂಗ್ ಮಾಡಿ, ಅವರು ಬ್ರ್ಯಾಂಡಿಂಗಲ್ಲಿ ಬಹಳ ತಜ್ಞರು, ಅದನ್ನು ರೀಬ್ರ್ಯಾಂಡಿಂಗ್ ಮಾಡಿ ನಮಗೆ ಮಾರಾಟ ಮಾಡಿದರೆ ನಾವು ಅದನ್ನು ತಗೊಳ್ತೇವೆ. ಹಾಗಾಗಿ ಈ ರೀತಿಯ ವಿಚಾರಗಳನ್ನು ನಾವು ಮಾಡಬಹುದಾ? ಸೊ ಇದಕ್ಕೆ ಬೇಕಾದ ಪರಿಕರ ಇದೆ. ನಾನು ಈಗಲೇ ಹೇಳಿದೆ, ಡಿಜಿಟಲ್ ಲೈಬ್ರರಿ ಇದೆ, ಅಥವಾ ಬೇಕಾದಷ್ಟು ಪುಸ್ತಕಗಳು ಈಗ ಬರ್ತಾ ಇದೆ IKS ಮೇಲೆ. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಇಂಥದ್ದು ಇತ್ತು ಅಂತ ನಾವು ಬರೀ ಹೇಳ್ತಾ ಇದ್ದಾರೆ. ಅದಲ್ಲ, ಇಂಥದ್ದು ಇತ್ತು ಅನ್ನೋದು ಜ್ಞಾನದ ಜೊತೆಗೆ ಅದನ್ನು ನಾವು ಹೊಸದಾಗಿ ನಮ್ಮ ಮಕ್ಕಳಿಗೆ ಕೊಡುವ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಬೇಕು ಅನ್ನೋದು ಮುಖ್ಯವಾದ ಆಶಯ, ಸರ್ಕಾರದ ಆಶಯ. ಸರ್ಕಾರ ಅಂದರೆ ಒಟ್ಟು ವ್ಯವಸ್ಥೆಯ ಆಶಯ. ಅದನ್ನು ಮೊದಲಾಗಿ ಆಗ ಮಾಡುವವರು ಯಾರು ಅಂತ ಹೇಳಿದರೆ ಶಿಕ್ಷಕರು. ಯಾಕಂದರೆ ಶಿಕ್ಷಕರೇ ಈ ಸಮಾಜದ ಏನು ಅವರು ಸ್ಟಾರ್ಟಿಂಗ್ ಪಾಯಿಂಟ್. ಅವರು ಮಾಡಿದರೆ ಮತ್ತೆ ಸಮಾಜ ಅದನ್ನು ಫಾಲೋ ಮಾಡ್ತದೆ. ಹಾಗಾಗಿ ಶಿಕ್ಷಕರು ಇದನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳು, ನಿಮ್ಮ ಚಿಂತನೆಗಳು ಇರಲಿ. ಅದಕ್ಕೆ ಇದೊಂದು ಏನು ಪ್ರಾರಂಭ ಬಿಂದು ಅಂತ ನಾನು ಅಂದುಕೊಳ್ತೇನೆ. ಇದು ಆಗಲಿ. ಭಾಳಷ್ಟು ವಿಚಾರಗಳು ನಾನು ಹೇಳಿದ್ದು ನಿಮಗೆ ಈಗಾಗಲೇ ಗೊತ್ತಿರಬಹುದು. ಗೊತ್ತಿಲ್ಲದ ವಿಚಾರಗಳು ಏನಾದರೂ ನಿಮಗೆ ಸಿಕ್ಕಿದರೆ ಅದನ್ನು ಬಳಸಿಕೊಳ್ಳಿ ಮತ್ತು ವಿಚಾರ ವಿನಿಮಯ ನಿರಂತರವಾಗಿ ಮಾಡಿಕೊಳ್ಳಿ. ಆ ಮೂಲಕ IKS ಅನ್ನು ಮುಂದಿನ ಒಂದು ತಲೆಮಾರಿಗೆ ದಾಟಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಒಂದೇ ಒಂದು ಮಾತು ಹೇಳೋದಂದರೆ, ಇದಕ್ಕೆ ತಗೊಳ್ಳುವವರು ಗ್ರಾಹಕರು ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಗ್ರಾಹಕರು ಇದ್ದಾರೆ. ಉದಾಹರಣೆಗೆ ನಾವು ಫರ್ಟಿಲೈಸರ್ಗಳನ್ನು, ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸದೆ ನಾವು ಗೊಬ್ಬರ ಮಾಡ್ತಾ ಇದ್ವಿ. ಯಾಕಂದರೆ ಎಲ್ಲ ಮನೆಗಳಲ್ಲೂ ಹಸುಗಳಿತ್ತು, ಸೆಗಣಿಯಿಂದ ಗೊಬ್ಬರ ಮಾಡ್ತಾಯಿದ್ವಿ. ಇವತ್ತು ಅದೇ ಹಸುಗಳ ಸೆಗಣಿಯಿಂದ ಮಾಡಿದ ಗೊಬ್ಬರ ಬಳಸಿ ಬೆಳೆದರೆ ನಿಮಗೆ 100 ರೂಪಾಯಿ ಸಿಗೋ ತರಕಾರಿಗೆ 200 ರೂಪಾಯಿ ಸಿಗುತ್ತೆ. ನೀವು ಅದಕ್ಕೆ ಆರ್ಗ್ಯಾನಿಕ್ ಅಂತ ಹಾಕಿದರೆ ಆಯಿತು. ಅಂದರೆ ಆರ್ಗ್ಯಾನಿಕ್ ಅಂತ ಹೇಳೋದು ಬ್ರ್ಯಾಂಡಿಂಗ್. ನಾನು ಹೇಳಿದ ಈ 1 ಗಂಟೆಯ ಮಾತಿನ ಮೂಲ ಆಶಯ ಏನು ಅಂತ ಹೇಳಿದರೆ, ನೀವು ಕೊಡೋದನ್ನು, ಸಮಾಜಕ್ಕೆ ಕೊಡೋದನ್ನು ನೀವು ಬ್ರ್ಯಾಂಡ್ ಮಾಡಿ ಕೊಡಬೇಕಾಗಿದೆ ಇವತ್ತು. ಯಾಕೆಂದರೆ ಸಮಾಜ ಬ್ರ್ಯಾಂಡನ್ನು ಬಯಸ್ತಾ ಇದೆ. ನೀವು ಮೆಕ್ಕೆಜೋಳವನ್ನು ಹಾಗೆ ಕೊಟ್ಟರೆ ಜನ ತಗೊಳ್ಳೋದಿಲ್ಲ. ಆ ಮೆಕ್ಕೆಜೋಳವನ್ನು ನೀವು ಅದರ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಆರ್ಗ್ಯಾನಿಕ್ ಅಂತ ಹಾಕಿದರೆ ಜನ ತಗೊಳ್ತಾರೆ. ಇವತ್ತು ಆ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಹಾಗಾಗಿ ಈ ಬ್ರ್ಯಾಂಡಿಂಗಿಗೆ ಇವತ್ತು ಜನ ಇದ್ದಾರೆ. ನೀವು ಯಾವುದನ್ನೇ, ಇವತ್ತು ನಾನು ಪ್ರಾರಂಭದಲ್ಲಿ ಕೊಟ್ಟ ಉದಾಹರಣೆ ಪಾರಂಪರಿಕ ಮನೆ. ನೀವು ಇವತ್ತು ಒಂದು ಪಾರಂಪರಿಕ ಮನೆಯನ್ನು ಕಟ್ಟಿ, ಒಂದು ತಾರಸಿ ಮನೆಯನ್ನು ಕಟ್ಟಿ, ಜನ ಯಾವುದನ್ನು ಜಾಸ್ತಿ ದುಡ್ಡು ಕೊಟ್ಟು ತಗೋತಾರೆ? ಪಾರಂಪರಿಕ ಮನೆಯನ್ನು ಜಾಸ್ತಿ ದುಡ್ಡು ಕೊಟ್ಟು ತಗೋತಾರೆ. ಆರ್ಗ್ಯಾನಿಕ್ ತರಕಾರಿಯನ್ನು ಜಾಸ್ತಿ ದುಡ್ಡು ಕೊಟ್ಟು ತಗೋತಾರೆ. ಅಂದರೆ ನಮ್ಮ ದೇಶದ ಜ್ಞಾನವನ್ನು ನಾವು ಇವತ್ತೇನಾದರೂ ಬ್ರ್ಯಾಂಡ್ ಮಾಡಿದರೆ, ಗಾಣದ ಎಣ್ಣೆ ನೀವು ಒಂದು ಸನ್ಪ್ಯೂರ್ ಇಡಿ ಅನ್ನೋದು ಗಾಣದ ಎಣ್ಣೆ ಇಡಿ, ಗಾಣದ ಎಣ್ಣೆಗೆ ಲೀಟ್ರಿಗೆ 800 ರೂಪಾಯಿ ಇಟ್ಟರು ತಗೋತಾರೆ, ಇದಕ್ಕೆ 150 ರೂಪಾಯಿ ಇಟ್ಟರು ತಗೊಳ್ಳಲ್ಲ. ಅಂದರೆ ಜನರ ಮನಸ್ಥಿತಿ ಇವತ್ತು ಆ ರೀತಿ ಬರ್ತಾ ಇದೆ. ಹಾಗಾಗಿ ಇಂಡಿಯನ್ ನಾಲೆಜ್ ಸಿಸ್ಟಮಿಗೆ ಗ್ರಾಹಕರಿದ್ದಾರಾ ಅಂತ ಕೇಳಿದರೆ ಖಂಡಿತವಾಗಿಯೂ ಗ್ರಾಹಕರು ಇದ್ದಾರೆ. 3000 ಇದೆ. ನೀವು ಅದನ್ನು ದೇಸಿ ಅಂತ ಹಾಕಿದ ಕೂಡಲೇ ಜಾಸ್ತಿ ಆಗುತ್ತೆ. ಪ್ರಸ್ತುತ ಕೂಡ ಈಗ ಏನಾಗಿದೆ ಅಂದರೆ, ನಮ್ಮ ದೇಶೀತನವನ್ನು ನಾವು ಉಳಿಸ್ಕೋಬೇಕಂದ್ರೂ ಕೂಡ ಮೊದಲು ನಾವು ಹೋರಾಡಬೇಕಾಗದ್ದು ವಿದೇಶಿಯರ ಜೊತೆ ಅಲ್ಲ, ನಮ್ಮ ದೇಶದಲ್ಲಿರುವಂಥ ಎಡಪಂಥಿಗಳ ಜೊತೆ ನಾವು ಹೋರಾಡಬೇಕಾಗಿದೆ. ಸೊ ಅದರ ತಯಾರಿ ಹೇಗಿರಬೇಕು ಅಂತ ನನ್ನ ಒಂದು ಇಲ್ಲ, ಅದಕ್ಕೂ ನಾನು ಹೇಳುವ ಈ ಬ್ರ್ಯಾಂಡಿಂಗೇ ಉತ್ತರ ಅಂತ ಕಾಣ್ತದೆ ನನಗೆ. ಯಾಕಂದರೆ ಈ ಬ್ರ್ಯಾಂಡಿಂಗ್ ಮಾಡಿದಾಗ ನೀವು ಈ ಯಾವ ಜಗಳಕ್ಕೆ ಹೋಗೋದಿಲ್ಲ. ಈಗ ನಾವು ಜಾಸ್ತಿ ಸಮಯ ಮತ್ತು ನಮ್ಮ ಶಕ್ತಿಯನ್ನು ವಿನಿಯೋಗ ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಜಗಳದಲ್ಲಿ ಮಾಡ್ತಾ ಇದ್ದೇವೆ. ನಂದೇ ಶ್ರೇಷ್ಠ, ಈ ಶ್ರೇಷ್ಠ ಅನ್ನೋದನ್ನು ಬಿಟ್ಟು ಬಿಡಬೇಕು. ನಾನು ಇದಕ್ಕೆ ಯಾವತ್ತೂ ಒಂದು ಆ್ಯಪಲ್ನ ಉದಾಹರಣೆ ಕೊಡ್ತೇನೆ, ಆ್ಯಪಲ್ ಫೋನ್ನ ಉದಾಹರಣೆ ಕೊಡ್ತೇನೆ. ಆ್ಯಪಲ್ ಫೋನ್ನವರು ಅವರ ಫೀಚರ್ಗಳನ್ನು ಯಾವತ್ತೂ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ನೋಡಿ ನಮ್ಮ ಕ್ಯಾಮರಾ ಇಷ್ಟಿದೆ, ನಮ್ಮದು ನೋಡಿ ಹೀಗಿದೆ ಹಾಗಿದೆ, ಫೀಚರ್ಗಳ ಬಗ್ಗೆ ಹೇಳೋದೇ ಇಲ್ಲ ಅವರು. ನೀವು ಅವರ ಆ್ಯಡ್ಗಳನ್ನು ನೋಡಿ, ಆ್ಯಪಲ್ ಫೋನ್ ಇಸ್ ಆ್ಯಪಲ್ ಫೋನ್, ನಿನ್ನ ಹತ್ರ ಇದೆಯಾ ಅಷ್ಟೇ ಮುಖ್ಯ, ನಿನ್ನ ಹತ್ರ ಇಲ್ವಾ ಆಯಿತು ನೀನು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ಹೇಳಿಬಿಡ್ತಾರೆ, ಮತ್ತು ಏನೂ ಹೇಳೋದಿಲ್ಲ. ಸೊ ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಮತ್ತು ನಮ್ಮ ಶಿಕ್ಷಣ ರಂಗಕ್ಕೆ ಬಹಳ ಮುಖ್ಯ ಅಂತ ಅನಿಸೋ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ರ್ಯಾಪಿಡೆಕ್ಸ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್. ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ ಇಂಗ್ಲೀಷ್ ಅಂತ ಹೇಳಿದರೆ ಅದೊಂದು ಶ್ರೇಷ್ಠವಾದ ಭಾಷೆ. ಅದರಲ್ಲಿ ಮಾತಾಡಬೇಕಾದ್ರೆ ನಾನು ಯಾವ ವಾಕ್ಯವು ತಪ್ಪಾಗಬಾರ್ದು, ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿರಬೇಕು, ಪ್ರೊನೌನ್ಸಿಯೇಷನ್ ಸರಿಯಾಗಿರಬೇಕು, ಇತ್ಯಾದಿ ಎಲ್ಲ ಬಹಳ ನಮಗೆ
ಒಳಗಿಂದ ಅದೊಂದು ತುಂಬಿದೆ. ಅದು ತುಂಬಿಸಿದ್ದು ಯಾರು? ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ತುಂಬಿಸಲಾಯಿತು, ಆಯಿತಾ. ಆಮೇಲೆ ನೀವು ನ್ಯೂಟ್ರಲ್ ಆ್ಯಕ್ಸೆಂಟಲ್ಲಿ ಮಾತಾಡಬೇಕು. ನೀವು ಆ್ಯಕ್ಸೆಂಟ್ ನಿಮ್ಗೆ ಗೊತ್ತಾಗಬಾರ್ದು, ಇವನು ಉತ್ತರ ಕರ್ನಾಟಕದಿಂದ ಬಂದಿದ್ದಾನೆ, ಇವನು ಮೈಸೂರು ಕಡೆಯಿಂದ ಬಂದಿದ್ದಾನೆ ಅಂತಲೂ ಗೊತ್ತಾಗಬಾರ್ದು ಇಂಗ್ಲೀಷ್ ಮಾತಾಡಬೇಕಾದ್ರೆ. ಇದೆಲ್ಲ ಏನೇನೋ ತಪ್ಪು ಕಲ್ಪನೆಗಳು ನಮ್ಮ ಒಳಗೆ ಇದೆ. ಇದನ್ನು ಯಾರು ತುಂಬಿಸಿದ್ರು ಅಂತ ಹೇಳಿದರೆ ಶಿಕ್ಷಣ ವ್ಯವಸ್ಥೆ ತುಂಬಿಸಿದೆ. ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ನಡೆಸೋರು ಬಹಳಷ್ಟು ಮಂದಿ ಇರ್ಬೋದು. ನಿಮ್ಮ ಶಾಲೆಗಳಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಆಗ್ತಾ ಇರ್ಬೋದು. ತಪ್ಪು ಮಾತಾಡಬೇಡ, ಇಂಗ್ಲೀಷೇ ಮಾತಾಡಬೇಕು. ಇದನ್ನು ಶುರು ಮಾಡಿದವನು ನಿಮಗೆ ಆಶ್ಚರ್ಯ ಆಗ್ಬೋದು. ಇದನ್ನು ಗೂಗಲ್ ಮಾಡಿ ಹುಡುಕಿ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಶುರು ಮಾಡಿದ್ದು. ಒಬ್ಬ ವ್ಯಕ್ತಿ ಈ ಇಡೀ ಜಗತ್ತಿನಲ್ಲಿ ಇಂಗ್ಲೀಷನ್ನು ಒಂದು ಬ್ರ್ಯಾಂಡ್ ಆಗಿ ಬಳಸಬೇಕು ಅಂತ ಶುರು ಮಾಡಿದ್ದು ಒಬ್ಬ ವ್ಯಕ್ತಿ. ನೀವು ಅದು ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ. 100 ವರ್ಷಗಳ ಹಿಂದೆ, ಕೇವಲ 100 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿ ಇಂಗ್ಲೀಷ್ ಶ್ರೇಷ್ಠ ಭಾಷೆ ಆಗಿರಲಿಲ್ಲ. ಜಾಗದಲ್ಲಿ ಜರ್ಮನ್ ಮತ್ತು ಫ್ರೆಂಚ್ ಭಾಷೆಗಳಿದ್ದವು. ಜಗತ್ತಿನ ಎಲ್ಲ ವೈಜ್ಞಾನಿಕ ಸಂಶೋಧನಾ ಲೇಖನಗಳು ಕೂಡ ಜರ್ಮನ್ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಬರ್ತಾ ಇದ್ವು, ಇನ್ಕ್ಲೂಡಿಂಗ್ ಐನ್ಸ್ಟೈನ್ಸ್ ಥಿಯರಿ ಆಫ್ ರಿಲೇಟಿವಿಟಿ. ಥಿಯರಿ ಆಫ್ ರಿಲೇಟಿವಿಟಿಯನ್ನು ಕೂಡ ಅವರು ಬರೆದದ್ದು ಜರ್ಮನ್ ಭಾಷೆಯಲ್ಲಿ. ಆನಂತರ ಅದನ್ನು ಇಂಗ್ಲೀಷ್ಗೆ ನಾವೇ ಟ್ರಾನ್ಸ್ಲೇಟ್ ಮಾಡಿದ್ದು. ಮೇಘನಾಥ್ ಸಹ ಅವರು ಟ್ರಾನ್ಸ್ಲೇಟ್ ಮಾಡಿದ್ದು. ಬೋಸ್ ಮತ್ತು SN ಬೋಸ್ ಮತ್ತು ಮೇಘನಾಥ್ ಶಾ ಅವರು ಟ್ರಾನ್ಸ್ಲೇಟ್ ಮಾಡೋ ತನಕ ಇಂಗ್ಲೀಷಿಗೆ. ಆದರೆ ಇಂಗ್ಲೀಷ್ ವರ್ಷನ್ ಕೂಡ ಇರಲಿಲ್ಲ. ಎಲ್ಲ ಗಣಿತದ ಮತ್ತು ವಿಜ್ಞಾನದ ಸಂಶೋಧನಾ ಲೇಖನಗಳು ಬರ್ತಾ ಇದ್ದದ್ದು ಫ್ರೆಂಚ್ ಭಾಷೆಯಲ್ಲಿ, ಅವುಗಳ ಜರ್ನಲ್ಗಳೇ ಜಾಸ್ತಿ ಇತ್ತು. ಇದನ್ನೆಲ್ಲ ಬದಲಾವಣೆ ಮಾಡಿದವನು ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ. ಅವನು ಏನು ಹೇಳಿದ, ಇಂಗ್ಲೀಷನ್ನು ಕಲಿಬೇಕು ಎಲ್ಲರೂ. ಯಾಕಂದರೆ ಅಮೆರಿಕಾದಷ್ಟು ಡೈವರ್ಸ್ ಆದಂಥ ದೇಶ ಯಾವುದೂ ಇರಲಿಲ್ಲ ಭಾರತವನ್ನು ಬಿಟ್ಟು. ಯಾಕಂದರೆ ಅಮೆರಿಕಾದಲ್ಲಿ ಇಂಗ್ಲೀಷ್ ಮಾತಾಡೋರೇ ಇರಲಿಲ್ಲ. ಅಲ್ಲಿ ಸ್ಪ್ಯಾನಿಷ್ ಮಾತಾಡ್ತಾ ಇದ್ರು, ಪೋರ್ಚುಗೀಸ್ ಮಾತಾಡ್ತಾ ಇದ್ರು. ಯಾಕಂದರೆ ಯುರೋಪಿನಿಂದ ಹೋದ ಎಲ್ಲರೂ ಕೂಡ ಅವರವರ ಕಾಲೋನಿಗಳನ್ನು ಕಟ್ಕೊಂಡಿದ್ರು. ಸೊ ಹಾಗಾಗಿ ಯುರೋಪಿನ ಅಷ್ಟೂ ಭಾಷೆಗಳು ಕೂಡ ಅಮೆರಿಕದಲ್ಲಿತ್ತು. ಅಮೆರಿಕದಲ್ಲಿ ಏಕಭಾಷೀಯ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಒಂದು ಏಕಭಾಷೀಯ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಹೊರಟ ಒಬ್ಬ ವ್ಯಕ್ತಿ ಇಂಗ್ಲೀಷೇ ಶ್ರೇಷ್ಠ ಅಂತ ಶುರು ಮಾಡಿದ. ಅದನ್ನು ನೋಡಿ ಅವನು ಬ್ರ್ಯಾಂಡ್ ಮಾಡಿದ್ರಿಂದ ಏನಾಯಿತು, ಯಾರು ಕೂಡ ಹೊಡೆದಾಟ ಮಾಡಲಿಲ್ಲ. ಅವನೇನಾದರೂ ಇಂಗ್ಲೀಷೇ ಶ್ರೇಷ್ಠ ಭಾಷೆ ಅಂತ ಹೇಳ್ತಾ ಹೋಗಿದರೆ ಇವತ್ತಿಗೂ ಅವರು ಹೊಡೆದಾಟ ಮಾಡ್ತಾ ಇರಬೇಕಾಗಿತ್ತು. ಅವನು ನೋಡಪ್ಪ ನಿಂಗೆ ಇಂಗ್ಲೀಷ್ ಬರುತ್ತಾ, ಯು ಆರ್ ಗ್ರೇಟ್, ನಿಂಗೆ ಇಂಗ್ಲೀಷ್ ಬರಲ್ವಾ, ಯು ಆರ್ ಸೆಕೆಂಡ್ ಕ್ಲಾಸ್ ಅಂತ ಹೇಳಿದ್ರಿಂದಾಗಿ ಅವರು ಯಾರೂ ಕೂಡ ಆ ಒಂದು ಯುದ್ಧಕ್ಕೆ ಹೋಗದೆ ಎಲ್ಲರೂ ಇಂಗ್ಲೀಷ್ ಕಲಿತಾ ಹೋದರು. ಸೊ ನಾವು ಈ ಒಂದು ವಿಚಾರವನ್ನು ಇವತ್ತು ಕಲ್ತ್ಕೊಳ್ಬೇಕಾಗಿದೆ. ಭಾರತೀಯ ಜ್ಞಾನ ಅಥವಾ ದೇಸಿ ಜ್ಞಾನ ಅಂತ ಹೇಳುವಂಥದ್ದು ಇದೇ ಶ್ರೇಷ್ಠ ಅಂತ ಹೇಳುವಂಥದ್ದು ಕಾಲ ಮುಗೀತು. ಇಷ್ಟು ವರ್ಷ ಹೇಳ್ಕೊಂಡು ಬಂದೆವು. ಈಗ ನಾವೇನು ಮಾಡಬೇಕಾಗಿದೆ, ಅದನ್ನು ಬ್ರ್ಯಾಂಡ್ ಮಾಡಬೇಕಾಗಿದೆ. ಅದನ್ನೇ ನಾನು ಹೇಳ್ತಿರೋದು. ಯಾಕಂದರೆ ಯುದ್ಧ ಮಾಡೋದೇ ಅವರ ಗುಣಧರ್ಮ. ನೀವು 100 ವರ್ಷ ಯುದ್ಧ ಮಾಡಿದರೂ ಯುದ್ಧ ಮಾಡ್ತಾನೆ ಇರ್ತಾರೆ ಅವ್ರು ಕತ್ತಿ ಕೆಳಗಡೆ ಇಡೋದಿಲ್ಲ. ನಾವೇನು ಮಾಡಬೇಕಾಗಿದೆ, ಆ ದಾರಿಯನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡು ಹೋಗಬೇಕಾಗಿದೆ. ಒಂದು ನದಿ ಇದೆ ಅಂತ ಇಟ್ಕೊಳ್ಳಿ, ಎದುರುಗಡೆ ಒಂದು ಕಲ್ಲಿದೆ. ನದಿಗೆ 2 ಆಯ್ಕೆ ಇದೆ. ಒಂದು, ಆ ಕಲ್ಲನ್ನು ದೂಡಿ ಪಕ್ಕಕ್ಕೆ ಸರಿಸಿ ತಾನು ದಾರಿ ಮಾಡ್ಕೊಂಡು ಹೋಗೋದು, ಇಲ್ಲ ಕಲ್ಲಿನಿಂದ ಸ್ವಲ್ಪ ಬದಿಗೆ ಹೀಗೆ ತಾನೇ ದಾರಿಯನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಹರ್ಕೊಂಡು ಹೋಗೋದು. ನಿಮ್ಮ ಆಯ್ಕೆ ಯಾವುದು? ನಿಮ್ಮ ದಾರಿಯನ್ನು ನೀವು ಬದಲಾಯಿಸ್ಕೊಂಡು, ಕಲ್ಲನ್ನು ಅದರ ಪಾಡಿಗೆ ಬಿಟ್ಟು ನಿಮ್ಮ ದಾರಿಯನ್ನು ಬದಲಾಯಿಸ್ಕೊಂಡು ಹೋಗುವಂಥದ್ದು ನಿಮ್ಮ ಆಯ್ಕೆ. ಹಾಗಾಗಿ ಭಾರತೀಯ ಜ್ಞಾನ ಪರಂಪರೆ ವಿಚಾರದಲ್ಲಿ ಅದನ್ನು ಇವತ್ತಿನ ಜನಕ್ಕೆ, ಇವತ್ತಿನ ಮಕ್ಕಳಿಗೆ ಅದು ಇಷ್ಟ ಆಗುವ ಹಾಗೆ, ಅದು ಅವರಿಗೆ ಅನ್ವಯ ಆಗುವ ಹಾಗೆ, ಇದು ನನಗೆ ಬೇಕು ಅಂತ ಅವರಿಗೆ ಅನಿಸುವ ಹಾಗೆ ಹೇಗೆ ಮಾಡಬಹುದು ಅನ್ನುವ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಎಡಪಂಥೀಯರನ್ನು ಅವರ ಪಾಡಿಗೆ ಬಿಡಬೇಕಾಗಿದೆ. ಹಾಗೆ ಏನಾದರೂ ಪ್ರಶ್ನೆಗಳಿದ್ರೂ ಕೇಳಿ, ಸಂಕ್ಷಿಪ್ತವಾಗಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಇದು ನಾನು ಅದಕ್ಕೆ ಟರ್ಮರಿಕ್ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ. ತಿರುಪತಿಯಲ್ಲಿರೋರು ಯಾರು ತಿರುಪತಿ ದೇವಸ್ಥಾನಕ್ಕೆ ಪ್ರತಿದಿನ ಹೋಗಲ್ಲ. ದೂರದವರು ಅದಕ್ಕೆ ನಿಂತುಕೊಂಡು 24 ಗಂಟೆ ನಿಂತು ಕ್ಯೂನಲ್ಲಿ ಹೋಗ್ತಾರೆ. ಅಂದರೆ ನಮ್ಮದೇ ಪಕ್ಕದಲ್ಲಿರುವಂಥ ಯಾವುದೋ ಒಂದು ಜ್ಞಾನ, ಅದು ನಮಗೆ ಗೊತ್ತಿಲ್ಲ, ಅದು ಜ್ಞಾನ ಅನ್ನೋದೇ ನಮಗೆ ಗೊತ್ತಿಲ್ಲ. ಸೊ ಈ ಜ್ಞಾನ ಅನ್ನುವ ಒಂದು ಮೊದಲ ಹಂತದ ತಿಳುವಳಿಕೆ ನಮಗೆ ಬರಬೇಕಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲ ಹಂತದ ತಿಳುವಳಿಕೆ ಏನಂದರೆ ಇದು ಜ್ಞಾನ, ಇರವಿನ ಅರಿವು, ಅದು ಬರಬೇಕಾಗಿದೆ. ಬನ್ನಂಜೆ ಗೋವಿಂದಾಚಾರ್ಯ ಹೇಳ್ತಾರೆ, ಇರವಿನ ಅರಿವು ಸಂಪತ್ತು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಭಿಕ್ಷುಕ ಅವನು ಯಾವುದೋ ಒಂದು ಚಿನ್ನದ ಇದರ ಮೇಲೇ ಕೂತಿರ್ತಾನೆ, ತನ್ನ ಜೀವಮಾನ ಇಡೀ ಕೂತಿರ್ತಾನೆ. ನನ್ನ ಕಾಲ ಕೆಳಗೇನೆ ಚಿನ್ನ ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಹೋದರೆ ಅವನು ಭಿಕ್ಷುಕನಾಗೇ ಇರ್ತಾನೆ ಅಂತ. ಸೊ ಈ ಇರವಿನ ಅರಿವು ನಮಗೆ ಬರಬೇಕಾಗಿದೆ. 2ನೇ ಹಂತ, ಅದನ್ನು ಹೇಗೆ ನಾನು ಮಾರ್ಪಾಟು ಮಾಡಬಹುದು ಅಲ್ಲ. ಆಮೇಲೆ ನನ್ನ ಈ ಉಪನ್ಯಾಸ ಅಥವಾ ನನ್ನ ಈ ಮಾತುಗಳು ಬೇರೆ ಇದನ್ನು ಕೊಡಬಾರ್ದು, ಬೇರೆ ಒಂದು ಭಾವನೆಯನ್ನು ಕೊಡಬಾರ್ದು. ನಾನು ಹೇಳಿದ ಮಾತುಗಳ ಅರ್ಥ ನೀವು ಪ್ರತಿಯೊಂದನ್ನು ಬ್ರ್ಯಾಂಡ್ ಮಾಡಿ ಕಮರ್ಷಿಯಲ್ ಮಾಡಿ ದುಡ್ಡು ಮಾಡಬೇಕು ಅಂತಲ್ಲ, ಅಥವಾ ಇಲ್ಲಿ ದುಡ್ಡು ಮಾಡೋದೇ ಬ್ರ್ಯಾಂಡಿಂಗ್ನ ಉದ್ದೇಶವೂ ಅಲ್ಲ. ಈಗ ಯೋಗ, ಅವರು ಹೇಳಿದ ಹಾಗೆ ನಮ್ಮ ಯೋಗದ ಹುಡುಗರಿಗೆ, ಯೋಗ ವಿದ್ಯಾರ್ಥಿಗಳಿಗೆ ಇವತ್ತು 160 ದೇಶಗಳಲ್ಲಿ ಆಪರ್ಚುನಿಟೀಸ್ ಸೃಷ್ಟಿಯಾಗಿದೆ. ಸೊ ಇದು ಕೂಡ ಒಂದು ಅದರ ಉಪ ಉತ್ಪನ್ನ, ಅದರ ಬೈ ಪ್ರಾಡಕ್ಟ್. ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಪ್ಯಾಕೆಟ್ ಮಾಡಿ ಅದನ್ನು ಸೀಲ್ ಹಾಕಿ ಬ್ರ್ಯಾಂಡ್ ಮಾಡಿ ಮಾರಿ ದುಡ್ಡು ಮಾಡಿ ಅದು ಉದ್ದೇಶ ಅಲ್ಲ. ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಅದನ್ನು ಜನಕ್ಕೆ ಕೊಟ್ಟು ನಿಮ್ಮ ಬದುಕನ್ನು ಅದರಲ್ಲಿ ಕಂಡುಕೊಳ್ಬಹುದು ಅಂತ. ಆಮೇಲೆ ಈಗ ನೀವು ಅದಕ್ಕೆ ಹೇಳಿದ್ರಲ್ಲ, ಅದನ್ನು ಬ್ರ್ಯಾಂಡ್ ಮಾಡೋದು ಹೇಗೆ ಅಂತ ಒಂದು ಹೇಳ್ತೇನೆ.
ಈಗ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಒಂದು ಸಂಶೋಧನೆ ಮಾಡಿದ್ದಾರೆ. ಆ ಸಂಶೋಧನೆಯ ಫಲಿತಾಂಶ ರಿಸಲ್ಟ್ ಏನು ಅಂತ ಹೇಳಿದರೆ, ಸಂಸ್ಕೃತದಲ್ಲಿರುವ ಶ್ಲೋಕಗಳನ್ನು, ಮಂತ್ರಗಳನ್ನು, ವೇದ ಮಂತ್ರಗಳನ್ನು ಹೇಳಿದರೆ ನಿಮ್ಮ ನೆನಪಿಗೆ ಸಂಬಂಧಪಟ್ಟ, ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಸ್ಮರಣಕೋಶಗಳೇನಿದ್ದಾವೆ, ನ್ಯೂರಾನ್ಸ್ ಏನಿದ್ದಾವೆ, ಅವುಗಳು ಗಟ್ಟಿಯಾಗ್ತವೆ. ಅಂದರೆ ಒಬ್ಬ ವೇದ ಮಂತ್ರವನ್ನು ನಿರಂತರವಾಗಿ ಹೇಳ್ತಾ ಇದ್ದರೆ, ಹೌದು, ಟಂಗ್ ಟ್ವಿಸ್ಟರ್ಗಳು ಇದ್ದಾವೆ. ಅಲ್ಲ, ನಾನು ಇದನ್ನು ಅಲ್ಲಿ ನ್ಯೂರಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಧ್ಯಯನ ಮಾಡಿದ ಅದರ ಆಧಾರದಲ್ಲಿ ಹೇಳ್ತಾ ಇದ್ದೇನೆ. ಜರ್ನಲ್ಗಳು ಕೂಡ ಬಂದಿದೆ, ಮೆಡಿಕಲ್ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಮಂತ್ರಗಳನ್ನು ನಿರಂತರವಾಗಿ ಹೇಳಿದಾಗ ನಿಮಗೆ ನೆನಪಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ನ್ಯೂರಾನ್ಗಳು ಅವುಗಳು ಬಲವಾಗ್ತವೆ. ಇದನ್ನು ಅವರು ಮೆಡಿಕಲಿ ಪ್ರೂವ್ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದಾರೆ. ಇದು ನಾನು ಯೂನಿವರ್ಸಿಟಿ ಹೆಸರು ಹೇಳ್ತೇನೆ, ನನಗೆ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ. ಬಟ್ ಇದನ್ನು ನೀವು ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಯೂನಿವರ್ಸಿಟಿ ಡೀಟೇಲ್ಸ್ ಕೂಡ ಸಿಗುತ್ತೆ. ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾರೆ. ಆಗೋದಿಲ್ಲ. ಸೊ ಈ ಥರದ, ಬಟ್ ಅದನ್ನು ಏನು ಮಾಡಬೇಕು, ಇದು ಈ ಎಲ್ಲ ವಿಚಾರಗಳಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ನೀವು ಅದಕ್ಕೆ ಬೇಕಾದ ವೈಜ್ಞಾನಿಕ ಇದನ್ನು ಕೊಡಬೇಕು. ವೈಜ್ಞಾನಿಕವಾದಂಥ ಒಂದು ಏನು ಬೇಸಿಸನ್ನು ಕೊಟ್ಟಾಗ ಇಟ್ ಈಸ್ ಯೂನಿವರ್ಸಲಿ ಆಕ್ಸೆಪ್ಟೆಡ್. ಈಗ ಅಲ್ಲ, ಈಗ ನೋಡಿ, ಈಗ ಈ ಊಟದ ಕ್ರಮದಲ್ಲಿ ಮೊದಲಿಗೆ ಏನು ಬಡಿಸ್ತಾರೆ, ನಮ್ಮ ಭಾರತೀಯ ಕ್ರಮದಲ್ಲಿ ಮೊದಲಿಗೆ ಏನು ಬಡಿಸ್ತಾರೆ ಅಂದರೆ ಪಾಯಸ ಬಡಿಸ್ತಾರೆ. ಪಾಯಸ ಬಡಿಸಬೇಕು ಅಂತ ಕ್ರಮ. ಪಾಯಸವನ್ನು ಬಡಿಸೋದು ಅಥವಾ ಯಾವುದೇ ಸ್ವೀಟನ್ನು ಹಾಕಿದಾಗ ನಿಮ್ಮ ಈ ನಾಲಿಗೆಯ ಏನು ಗ್ರಂಥಿಗಳಿದ್ದಾವೆ, ಆಹಾರಕ್ಕೆ ಅಥವಾ ಪಚನಕ್ಕೆ ಸಂಬಂಧಪಟ್ಟ ಗ್ರಂಥಿಗಳಿದ್ದಾವೆ, ಅವುಗಳು ಚುರುಕಾಗ್ತವೆ. ಆಮೇಲೆ ಅದಕ್ಕೆ ಬೇಕಾದ ಹಾರ್ಮೋನುಗಳು, ಅದಕ್ಕೆ ಬೇಕಾದ ಎಲ್ಲವೂ ಕೂಡ ಅದು ರೆಡಿ ಆಗ್ತದೆ. ಹಾಗಾಗಿ ಮೊದಲಿಗೆ ಸ್ವೀಟನ್ನು ತೊಗೊಳ್ಬೇಕು ಅನ್ನೋದು ಕ್ರಮ. ಆಮೇಲೆ ಕೊನೆಗೆ ನಾವು ಏನು ತೊಗೊಳ್ತೇವೆ, ಮಜ್ಜಿಗೆ ತೊಗೋತೀವಿ. ಅಂದರೆ ಎಲ್ಲವನ್ನು ತಿಂದ ಮೇಲೆ ಅದನ್ನು ಪಚನ ಮಾಡೋದಕ್ಕೆ ಬೇಕಾದ ಅಂಶಗಳು ಮಜ್ಜಿಗೆ, ಅದರಲ್ಲೂ ಕೂಡ ಈ ಶುಂಠಿ ಇತ್ಯಾದಿ ಇದನ್ನೆಲ್ಲ ಹಾಕಿದಾಗ ಅದರಲ್ಲಿ ಕೂಡ ಪೂರಕವಾಗಿದೆ. ಸೊ ಇದನ್ನೆಲ್ಲ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಿದ್ದಾರೆ. ಈಗ ಶುಂಠಿಯ ಒಂದು ಗುಣಲಕ್ಷಣ ಏನು ಅಧ್ಯಯನ ಮಾಡಿದ್ದಾರೆ, ಸ್ವೀಟಿನ ಗುಣಲಕ್ಷಣ ಏನು ಅಧ್ಯಯನ ಮಾಡಿ, ಇದನ್ನೆಲ್ಲವನ್ನು ನೀವು ಸೇರಿಸಿ ನೋಡಪ್ಪ, ಇದೊಂದು ಕ್ರಮದಲ್ಲಿ ಹೀಗೆ ಕೊಟ್ಟಾಗ ಹೀಗಾಗುತ್ತೆ ಅಂತ ಹೇಳಿ ನೀವು ಭೋಜನದ ವಿಶೇಷದ ಬಗ್ಗೆನೇ ಹೇಳ್ಬೋದು. ಇದು ಭೋಜನ ಮಾಡ್ಲಿಕ್ಕೆ ಹೇಳ್ಕೊಟ್ಬಿಟ್ಟು ಅವ್ರು ದಿನ ಭೋಜನ ಮಾಡಿ ಶುರು ಮಾಡ್ತಾರೆ, ಮಾಡಲಿ. ನಾನು ಹೇಳಕತ್ತಿದ್ದು ನಮ್ಮ ಭೋಜನ ಮಾರಾಟ ಆಗ್ಬೇಕು ಅಲ್ಲ, ಅದು ಈ ಫಾರ್ ಎಕ್ಸಾಂಪಲ್ ನಮ್ಮ ಭೋಜನ ಪದ್ಧತಿಯಲ್ಲಿ ಅಥವಾ ನಮ್ಮ ಊಟದ ಒಳಗಡೆ ವೈಜ್ಞಾನಿಕ ಚಿಂತನೆ ಎಷ್ಟದ ಇದೆ. ಉದಾಹರಣೆ, ನಾವು ಸಾಂಬಾರು ಹಿಂಗೆ ಮಾಡಕತ್ತೀವಿ, ಈ ಸಾಂಬಾರು ಹಿಂಗತ್ತಿದ್ರೆ ಹಿಂಗ ಆಗ್ತದ, ಈಗ ಜೀರಿಗೆ ತಗೊಂಡ್ವಿ, ಅದು ಏನೋ ಅಂತ ಬಂದ್ಬಿಡ್ತು. ಹೌದು ಹೌದು, ಅಲ್ಲ ಖಂಡಿತ ಮಾಡ್ಬೋದು. ನಮ್ಮ ವಿದೇಶಗಳಲ್ಲಿ ನಮ್ಮ ಜನರಿಗೆ ಒಂದು ಕೆಲಸ ಸಿಗ್ತಲ್ಲ, ಅಷ್ಟು ಸ್ಪೈಸ್ಗಳಲ್ಲಿ ಏನೇನು ವಿಶೇಷಗಳಿದೆ. ಜೀರಿಗೆಯಲ್ಲಿ ಏನಿದೆ, ಅಥವಾ ಹುಣಸೆ ಹಣ್ಣು, ನಾನು ಹೇಳಿದ್ನಲ್ಲ, ಹುಣಸೆ ಹಣ್ಣಿನ ಮೇಲೆ ಪೇಟೆಂಟ್ ಮಾಡಿದ್ದಾರೆ. ಪೇಟೆಂಟ್ ಸುಮ್ಮನೆ ಮಾಡ್ತಾರಾ? ಈಗ ಯಾವುದೊಂದು ಮಣ್ಣಿನ ಮೇಲೆ ಪೇಟೆಂಟ್ ಮಾಡ್ತೀವಿ ನಾವು, ಮಣ್ಣಿನಲ್ಲಿ ಏನೋ ವಿಶೇಷ ಇದೆ ಅಂದರೆ ಪೇಟೆಂಟ್ ಮಾಡ್ತೀವಿ. ಹಾಗೆ ಹುಣಸೆ ಹಣ್ಣಿನಲ್ಲಿ ವಿಶೇಷ ಇದೆ ಅನ್ನೋದು ಗುರುತಿಸಿದ ಮೇಲೆ ಪೇಟೆಂಟ್ ಮಾಡಿದ್ದಾರೆ. ಸೊ ನಮ್ಮ ಅಷ್ಟು ಸ್ಪೈಸಸ್ ಏನಿದೆ ಅದರ ಬಗ್ಗೆ ನಾವು ಎಲ್ಲ ವಿಚಾರಗಳನ್ನ ಇದು ಮಾಡಿ ಅದು ಪ್ರಾಜೆಕ್ಟ್ ಕೂಡ ಕೊಡ್ಬೋದು ನಮ್ಮ ಮಕ್ಕಳಿಗೆ. ನೋಡಪ್ಪ, ಇವತ್ತು ನಿಮ್ಮ ಮನೆಯಲ್ಲಿ ಸಾಂಬಾರು ಡಬ್ಬಿನಲ್ಲಿ ಏನೆಲ್ಲ ಇದೆ ಅದರ ವೈಜ್ಞಾನಿಕ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ಕೊಂಡು ಬಾ ಅಂತ ಹೇಳಿದರೆ, ನಾಳೆ ಅವನಿಗೆ ಪಿಜ್ಜಾ ಕೊಟ್ಟರು ಬೇಡ ಅಂತ ನಾವು, ಯಾಕಂದ್ರೆ ಅವನಾಗ ಅಧ್ಯಯನ ಮಾಡಿದ್ದಾನೆ, ಅವನಿಗೆ ಗೊತ್ತಿದೆ ಮೈದಾ ಒಳ್ಳೇದಲ್ಲ ಅಂತ ಗೊತ್ತಿದೆ. ಅಧ್ಯಯನ ಮಾಡಿದ ಮೇಲೆ ಹೌದು, ಇಲ್ಲ ಕಂಪ್ಯಾರಿಟಿವ್ ಸ್ಟಡಿ ಕೊಡ್ಬೋದು. ನೋಡಪ್ಪ, ಒಂದು ಪಿಜ್ಜಾ ಮತ್ತೆ ಒಂದು ದೋಸೆನೋ ಚಪಾತಿನೋ, ಇದರಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ನೀನು ಅದರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ವೈಜ್ಞಾನಿಕವಾಗಿ ನೀನು ಪಟ್ಟಿ ಮಾಡಿ ಸ್ಟಡಿ ಮಾಡಿ ನನಗೆ ಫೈನಲ್ ಕೊಡು. ಬೈಬಲ್ ಕೂಡ ಅದು ಜೀಸಸ್ ಹೇಳಿದ ಬೈಬಲ್ಲೇ ಇವತ್ತು ನಾವು ಓದ್ತಾ ಇರೋದು ಅಂತ ಕೇಳಿದ್ರೆ ಅಲ್ಲ. ಅವರದ್ದು ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಅಂತ ಎರಡಿದೆ. ಓಲ್ಡ್ ಟೆಸ್ಟಮೆಂಟ್ ಬಂದು ಜೀಸಸ್ಗಿಂತ ಮೊದಲು ಇದ್ದಂಥ ಜ್ಞಾನದ ಒಂದು ಸಂಗ್ರಹ. ಇವತ್ತು ನಮ್ಮ ಎಲ್ಲ ಜಗತ್ತಿನ ಎಲ್ಲ ಕ್ಯಾಥಲಿಕ್ನವರು ಮತ್ತು ಎಲ್ಲ ಕ್ರಿಶ್ಚಿಯನ್ರು ಕೂಡ ಫಾಲೋ ಮಾಡ್ತಾ ಇರುವಂಥದ್ದು ನ್ಯೂ ಟೆಸ್ಟಮೆಂಟ್, ವಿಚ್ ಇಸ್ ಆ್ಯಕ್ಚುಲಿ ದ ಏನು ಇವನ ಕ್ರಿಸ್ತನ ಸಂದೇಶಗಳು ಅಂತ ಹೇಳುವಂಥದ್ದು. ಕ್ರಿಸ್ತನ ಸಂದೇಶಗಳನ್ನು ಕಂಪೈಲ್ ಮಾಡಿದ್ದು ಯಾವಾಗ ಅಂತ ಹೇಳಿದರೆ 4ನೇ ಶತಮಾನದಲ್ಲಿ. ಕ್ರಿಸ್ತ ಇದ್ದದ್ದು ಅಂತ ಹೇಳುವಂಥದ್ದು ಮೊದಲ ಶತಮಾನ, ಅಂದರೆ 0 to 33, ಅವನು 33 ವರ್ಷ ಬದುಕಿದ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅವನು ಬದುಕಿದ್ದಾಗ ಹೇಳಿದಂಥ ಸಂದೇಶಗಳನ್ನು ಅವನ ಶಿಷ್ಯರು, ಅವರಿಗೆ ನಾವು ಎಪಾಸಲ್ಸ್ ಅಂತ ಹೇಳ್ತೀವಿ, ಮೊದಲ ನೇರ ಶಿಷ್ಯರು ಅಂತ ಹೇಳ್ತೀವಿ, ಅವರು ಬರ್ಕೊಂಡ್ರು ಅಂತ ಹೇಳ್ತಾರೆ. ಅದಾದಮೇಲೆ ಅದನ್ನು ಬೇರೆಯವರು ಅದನ್ನು ಬೈಬಲ್ ಮಾಡ್ತಾ ಬಂದರು. ಈ ಕುರಾನಿಗೆ ಏನು ಸಮಸ್ಯೆ ಆಯಿತು ಅದೇ ಸಮಸ್ಯೆ ಬೈಬಲಿಗೂ ಕೂಡ ಆಯಿತು. 300 ವರ್ಷಗಳಲ್ಲಿ 3000 ಬೈಬಲ್ ಇತ್ತು, ಬೇರೆ ಬೇರೆ ಥರದ ಬೈಬಲ್ಗಳೆಲ್ಲ ಇತ್ತು. ಅದರಲ್ಲಿ ಯಾವುದು ನಿಜವಾದ ಬೈಬಲ್ ಅಂತ ಹೇಳಿ ಪ್ರಶ್ನೆ ಬಂದಾಗ ಒಬ್ಬ ರಾಜ 4ನೇ ಶತಮಾನದಲ್ಲಿ 334 ಅಂತ ಕಾಣ್ತದೆ, ಅವನು ಹೇಳ್ತಾನೆ, ಒಂದೇ ಬೈಬಲನ್ನು ಎತ್ತಿ ಹಿಡಿದು ಹೇಳ್ತಾನೆ, ಮಿಕ್ಕಿದೆಲ್ಲವನ್ನು ಕೂಡ ನಾಶ ಮಾಡಿ ಇದೊಂದೇ ದಿಸ್ ಇಸ್ ದ ಓನ್ಲಿ ಅಥೆಂಟಿಕ್ ಬೈಬಲ್ ಅಂತ ಅವನು ಹೇಳಿದ ಮೇಲೆ ಇಟ್ ಹ್ಯಾಸ್ ಬಿನ್ ರಿಕಗ್ನೈಸ್ಡ್ ಆಸ್ ದ ಫೈನಲ್ ಬೈಬಲ್. ಸೊ ಬೈಬಲಲ್ಲೂ ಕೂಡ ಅದಕ್ಕೆ ಹಿಂದೆ 100,000 ಬೈಬಲ್ಗಳು ಇತ್ತು. ಹಾಗಾಗಿ ಜೀಸಸ್ ಹೇಳಿದ ವಿಚಾರಗಳು ಏನು, ಬೈಬಲಲ್ಲಿ ಹೇಳಿರೋದು ಏನು, ನಿಜಕ್ಕೂ ಅವನು ಹೇಳಿದ್ನಾ,
ಇದು ಕೂಡ ಪ್ರಶ್ನಾರ್ಥಕ ಚಿಹ್ನೆ.